ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಫೆಬ್ರವರಿ ತಿಂಗಳ 20ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಗ್ಗೆ 11:47 ಏಕಾದಶಿ ತಿಥಿ ಇರುವಂಥ ಸಮಯ. ಇನ್ನು ಈ ದಿನದ ನಕ್ಷತ್ರ ಆರ್ದ್ರ ನಕ್ಷತ್ರ. ಇದು ಮಧ್ಯಾಹ್ನ 2:07 ಇರಲಿದೆ. ನಂತರ ಪುನರ್ವಸು ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಗ್ಗೆ 9:58 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ, ದಿಕ್ಷೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಮಿಥುನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:34 ಸಂಜೆ 5:03 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:37 ಮಧ್ಯಾಹ್ನ 2:06 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:40 ಬೆಳಿಗ್ಗೆ 11:09 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:11 ಬೆಳಿಗ್ಗೆ 9:56 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:12 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ಅಮೃತ ಕಾಲ ಯಾವುದೂ ಇಲ್ಲ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:42 ಸೂರ್ಯಾಸ್ತ ಸಂಜೆ 6:25. ಇನ್ನು ವಿಶೇಷವಾಗಿ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಅಧಿಕಾರಕ್ಕೆ, ಸಾಹಸಕ್ಕೆ, ಶಕ್ತಿಗೆ ಕಾರಕನಾಗಿರುವಂಥವನು. ಹಾಗಾಗಿನೇ ಯಾವುದೇ ರೀತಿಯಲ್ಲಿ ಸಾಹಸ ಪ್ರವೃತ್ತಿಯಲ್ಲಿ ಇರುವಂಥವರು, ಸಾಹಸ ಕೃತ್ಯಗಳನ್ನು ಮಾಡುವಂಥವ್ರಿಗೆ ತುಂಬ ಅನುಕೂಲತೆ ಇರುವಂಥ ದಿನ. ಹಾಗೆ ಕುಜನನ್ನು ಭೂಮಿಕಾರಕ ಅಂತೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಸ್ಥಿರಾಸ್ತಿ ಸಂಪಾದನೆ ಮಾಡಿಕೊಳ್ಳುವಂಥವ್ರಿಗೆ, ಆಸ್ತಿ ಅಂದರೆ ನಿಮ್ಮ ಜಮೀನು, ಸೈಟು, ಮನೆ ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದಾಗಲಿ ಅಥವಾ ಖರೀದಿ ಮಾಡುವಂಥವ್ರಿಗಾಗಲಿ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ವ್ಯವಹಾರ ಮಾಡುವಂಥವ್ರಿಗಾಗಲಿ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ಸಮಯ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು ತುಂಬ ಅನುಕೂಲವನ್ನು ತರುತ್ತೆ. ಹಾಗೆ ಕುಜ ಅಂತ ಹೇಳಿದ್ರೆ ಸ್ಪರ್ಧೆಗೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರ್ವ ಸಿದ್ಧತೆಯಲ್ಲಿ ತೊಡಗ್ತಾ ಇದ್ದಾರೆ ಅಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಈ ದಿನದಲ್ಲಿ ಕ್ರೀಡೆಗೆ ಕಾರಕನಾಗಿರುವಂಥ ಕುಜ ಈ ಕ್ರೀಡಾಪಟುಗಳಿಗೆ, ಕ್ರೀಡೆಯಲ್ಲಿ ಸ್ಪರ್ಧಿಸುವಂಥ
ಯಾರೇ ಇದ್ರೂ ಕೂಡ ಅವರಿಗೆ ವಿಶೇಷವಾದಂತಹ ಸ್ಥಾನಮಾನಗಳು ಸಿಕ್ಕತ್ತೆ. ಪ್ರತಿಭೆಗೆ ಮೀರಿದಂತಹ ಒಂದು ಗೌರವ ಸ್ಥಾನಮಾನ ಈ ದಿನ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿನೇ ಕುಜನಿಂದ ಈ ದಿನ ತುಂಬ ಪ್ರೋತ್ಸಾಹದಾಯಕ ಫಲವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಇರುವಂತಹ ಗುರುಹೋರ ಕೂಡ ಎಲ್ಲ ಕೆಲಸ ಕಾರ್ಯಗಳಿಗೂ ಅನುಕೂಲಕರವಾಗಿರುವಂಥದ್ದು. ಇದು ಈ ದಿನ ಬೆಳಿಗ್ಗೆ 5:38 ಬೆಳಿಗ್ಗೆ 6:40 ಇನ್ನು ಮಧ್ಯಾಹ್ನ 12:33 ಮಧ್ಯಾಹ್ನ 1:31 ಹಾಗೆ ರಾತ್ರಿ 7:27 ರಾತ್ರಿ 8:28 ಗುರುಹೋರ ಇರುವಂಥ ಸಮಯ. ಇದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಿದರೆ ಅದು ನಿಧಾನವಾಗಿ ನಡೀತಾ ಇರುತ್ತೆ, ಬೇಗ ಫಲಿತಾಂಶ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಸಂದರ್ಭ ಅಂತ ಹೇಳಿದ್ರೆ ಈ ದಿನ ಇರುವಂಥ ಶನಿಹೋರ. ಹಾಗಾಗಿ ಈ ಶನಿಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:34 ಮಧ್ಯಾಹ್ನ 12:33 ಇನ್ನು ಸಂಜೆ 6:26 ರಾತ್ರಿ 7:27 ಇನ್ನು ಮಧ್ಯರಾತ್ರಿ 1:34 2:35 ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರಹೋರವನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರು, ಅಂದರೆ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ಈ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು ಅಥವಾ ಖರೀದಿ ಮಾಡುವಂಥವರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ವ್ಯಾಪಾರಿ ವ್ಯವಹಾರಗಳನ್ನು ಆದಷ್ಟು ಚಂದ್ರಹೋರದಲ್ಲಿ ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 10:35 ಬೆಳಿಗ್ಗೆ 11:34 ಇನ್ನು ಸಂಜೆ 5:27 ಸಂಜೆ 6:26 ಹಾಗೆ ರಾತ್ರಿ 12:33 ರಾತ್ರಿ 1:34 ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿಹೋರ ಮಾತ್ರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ರವಿಹೋರ ಉತ್ತಮವಾದಂಥ ಸಮಯ. ಇನ್ನು ಯಾವುದೇ ಸರ್ಕಾರಿ ಇಲಾಖೆಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆಗಬೇಕಿದ್ರೂ ಕೂಡ ಆ ಇಲಾಖೆಗಳನ್ನು ಭೇಟಿ ಮಾಡುವಂಥದ್ದು, ಅಧಿಕಾರಿಗಳನ್ನು ಸಂಪರ್ಕ ಮಾಡುವಂಥ ಒಂದು ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ರವಿಹೋರದಲ್ಲಿ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ರವಿಹೋರ ಇರುವಂಥ ಸಮಯ ಬೆಳಿಗ್ಗೆ 7:38 ಬೆಳಿಗ್ಗೆ 8:37 ಇನ್ನು ಮಧ್ಯಾಹ್ನ 2:30 ಮಧ್ಯಾಹ್ನ 3:29 ಹಾಗೆ ರಾತ್ರಿ 9:29 ರಾತ್ರಿ 10:30 ರವಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಅದನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನುವಂಥದ್ದನ್ನು ನೋಡಿ. ಹಾಗೆ ಕೆಲವು ನಿರ್ದಿಷ್ಟವಾದ ಕೆಲಸ ಕಾರ್ಯಗಳನ್ನು ನಿರ್ದಿಷ್ಟವಾದ ಹೊರದಲ್ಲಿ ಆರಂಭ ಮಾಡಬೇಕು. ಆಗ ಮಾತ್ರ 100% ಯಶಸ್ವಿ ಸಿಕ್ಕತ್ತೆ. ಹಾಗಾಗಿ ಈ ಪಂಚ ಅಂಗಗಳನ್ನು ಪ್ರತಿನಿತ್ಯ ನೀವು ಫಾಲೋ ಮಾಡ್ತಾ ಇದ್ದರೆ ಇದರಲ್ಲಿ ನಿಮಗೆ ಶುಭ ಮುಹೂರ್ತ ಯಾವುದು, ಒಳ್ಳೆಯ ಹೊರ ಯಾವುದು ಅನ್ನುವಂಥ ವಿಚಾರಗಳು ಸಿಕ್ಕತ್ತೆ. ಇಲ್ಲ ಅಂತ ಹೇಳಿದ್ರೆ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಒಳ್ಳೆಯ ಫಲ ನಿಮ್ಮ ಪ್ರಯತ್ನಕ್ಕೆ ಸಿಕ್ಕತ್ತೆ. ಇದನ್ನು ಮುಂದುವರಿಸಿ ಅಂತ ಹೇಳ್ತಾ, ಇನ್ನು ಈ ದಿನ ಇರುವಂಥ ಏಕಾದಶಿಯನ್ನು ಜಯ ಏಕಾದಶಿ ಅಂತ ಹೇಳಿ ಕರೀತಾರೆ. ಇದನ್ನೇ ಕಾಮದ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಅದರ ಬಗ್ಗೆ ಮುಂದೆ ವಿವರಣೆಗಳನ್ನು ನೋಡೋಣ. ಹಾಗೆ ನಮ್ಮ ವೀಕ್ಷಕ ಬಂಧುಗಳು ಕೇಳಿರುವಂಥ ಒಂದೆರಡು ಪ್ರಶ್ನೆಗಳನ್ನು ಈ ದಿನ ಕೂಡ ನೋಡೋಣ, ಬನ್ನಿ. ಮೊದಲನೇದಾಗಿ ಉಷಾ ಶ್ರೀನಿವಾಸ್ ಇವರು ಬಯಸಿರುವಂಥದ್ದು, ಈ ದಿನ ಇವರ ಮತ್ತು ಇವರ ಮಗನ ಹುಟ್ಟು ಹಬ್ಬ ಇದೆ, ಆಶೀರ್ವಾದ ಮಾಡಿ ಅಂತ ಕೇಳಿದ್ದಾರೆ. ಹಾಗಾಗಿ ಭಗವಂತ ತಮ್ಮಿಬ್ಬರನ್ನು ಕೂಡ ಹರಸಿ ಆಶೀರ್ವಾದ ಮಾಡಲಿ, ಅಷ್ಟೈಶ್ವರ್ಯಗಳು ಕೂಡ ಪ್ರಾಪ್ತಿಯಾಗಲಿ, ಆರೋಗ್ಯ ವೃದ್ಧಿಯಾಗಲಿ, ಹಾಗೆ ನಿಮ್ಮ ಮತ್ತು ನಿಮ್ಮ ಮಗನ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ತಾ, ಇನ್ನು ನೀವು ಕೊಟ್ಟಿರುವಂಥ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ಆಧರಿಸಿ ಹೇಳೋದಾದರೆ ನಿಮ್ಮ ಮಗನ ಭವಿಷ್ಯದ ಬಗ್ಗೆ ಪ್ರಶ್ನೆ ಕೇಳಿದ್ದೀರಿ. ಅನಿಮೇಷನ್ ಕೋರ್ಸನ್ನು ಮಾಡ್ತಾ ಇದ್ದಾನೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತಾ ಇದ್ದೀರಿ. ಹಾಗಾಗಿ ಇಲ್ಲಿ ಈ ವಿವರಗಳನ್ನು ನೋಡಿದ್ರೆ ಸಿಂಹ ಲಗ್ನಕ್ಕೆ ಬರುತ್ತೆ. ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ 4ನೇ ಪಾದದಲ್ಲಿ ಜನನಾಗಿರುವಂಥದ್ದು. ಕೃಷ್ಣ ಪಕ್ಷದ ತ್ರಯೋದಶಿಯ ದಿನ ಮಂಗಳವಾರ ಜನಿಸಿದ್ದಾರೆ.
ಇಲ್ಲಿ ಜನ್ಮ ರಾಶಿಯಲ್ಲೇ ಬುಧ ಮತ್ತು ಚಂದ್ರ ಒಟ್ಟಿಗೆ ಇದ್ದಾರೆ. ಇದನ್ನು ನೀವು ಗಮನಿಸಬೇಕು. ಇಲ್ಲಿ ಬುಧ ಮತ್ತು ಚಂದ್ರ ಇವರಿಬ್ಬರು ಕೂಡ ಶತ್ರುಗಳು. ಹಾಗಾಗಿ ಶತ್ರುಗಳು ಒಂದೇ ರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ದ್ವಂದ್ವಗಳು ಮನಸ್ಸಿನಲ್ಲಿ ಇರುತ್ತೆ. ಅದರಲ್ಲೂ ಚಂದ್ರ ಮನಃಕಾರಕ. ಹಾಗಾಗಿ ಮನಸ್ಸು ಇವರಿಗೆ ಸ್ಥಿಮಿತದಲ್ಲಿ ಇರಲ್ಲ. ಅಂದರೆ ಸ್ವಲ್ಪ ಚಂಚಲತೆಯಿಂದ ಕೂಡಿರುವಂಥದ್ದು. ಕೆಲವೊಮ್ಮೆ ಕೆಲಸಗಳು ಆಗಬೇಕಾದಾಗ ಬಹಳಷ್ಟು ಯೋಚನೆ ಮಾಡ್ತಾರೆ. ಕೆಲಸಗಳು ಆರಂಭ ಆದಮೇಲೆ ಸ್ವಲ್ಪ ಪಶ್ಚಾತ್ತಾಪ ಪಡ್ತಾರೆ, ಅಯ್ಯೋ ಹೀಗಾಗಬಾರ್ದಿತ್ತು ಅಂಥೇಳಿ. ಹಾಗಾಗಿ ಸಾಕಷ್ಟು ಮುನ್ನೆಚ್ಚರಿಕೆಯಿಂದ ಇವರು ಕೆಲಸಗಳನ್ನು ಆರಂಭ ಮಾಡಬೇಕಾಗತ್ತೆ. ಇನ್ನು 2ರಲ್ಲಿ ಅಂದರೆ ರಾಶಿಯಿಂದ 2ನೇ ಸ್ಥಾನದಲ್ಲಿ ರವಿ ಇರುವಂಥದ್ದು, 3ರಲ್ಲಿ ಶುಕ್ರ, 5ರಲ್ಲಿ ಶನಿ ಮತ್ತು ಗುರು ಒಟ್ಟಿಗೆ ಇದ್ದಾರೆ, 6ರಲ್ಲಿ ರಾಹು, ಇನ್ನು ಲಾಭಸ್ಥಾನ 11ರಲ್ಲಿ ಕುಜ ಇರುವಂಥದ್ದು, 12ರಲ್ಲಿ ಕೇತು. ಇಲ್ಲಿ ನಿಮ್ಮ ಜನ್ಮ ಕುಂಡಲಿಯನ್ನು ನೋಡಿದ್ರೆ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ, ಆದರೆ ಬುಧ ಮಾತ್ರ ವಕ್ರಿಯಾಗಿ ಇರುವಂಥವನು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಉನ್ನತ ವ್ಯಾಸಂಗಕ್ಕಾಗಲಿ ಅಥವಾ ಈ ಟೆಕ್ನಿಕಲ್ ಆಗಿ ಇರುವಂಥ ವಿಚಾರಗಳೇನಿದೆ ಅಂತಹ ಕೋರ್ಸ್ಗಳನ್ನು ಕಲೀಲಿಕ್ಕೆ ನೀವು ಪ್ರಯತ್ನ ಪಟ್ಟಿದ್ದೀರಿ. ಆದರೆ ಈ ಕೋರ್ಸಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ಮಾತ್ರ ನಿಮಗೆ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ. ಇಲ್ಲಾಂತ ಹೇಳಿದ್ರೆ ಈ ಪೈಪೋಟಿಯ ಜಗತ್ತಿನಲ್ಲಿ ನಿಮ್ಮ ಒಂದು ಶ್ರಮ ಏನೇನೋ ಸಾಲದಾಗಿ ಆಗೋಗುತ್ತೆ. ಹಾಗೆ ಈ ಸಂದರ್ಭದಲ್ಲಿ ಮಕರ ರಾಶಿಯವರಿಗೆ 7.5 ಶನಿ ನಡೀತಾ ಇದೆ. ಇದು ಜೀವನದಲ್ಲಿ ಇನ್ನೂ ಸ್ವಲ್ಪ ಕಷ್ಟವನ್ನು ತರುವಂಥದ್ದು. ಹಾಗಾಗಿ ಕೋರ್ಸನ್ನು ಮಾಡಲಿಕ್ಕೆ ಮಧ್ಯೆ ಮಧ್ಯೆ ಅಡೆತಡೆಗಳು ಜಾಸ್ತಿ ಬರ್ತಾ ಇದೆ. ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನೋ ಒಂದು ಕುಟುಂಬದಲ್ಲಿ ಸಮಸ್ಯೆ ಬರುತ್ತೆ, ಹಣಕಾಸಿನ ಸಮಸ್ಯೆ ಇರ್ಬೋದು ಅಥವಾ ನಿಮ್ಮ ಬಂಧು ಮಿತ್ರರಿಂದ ಆಗುವಂಥ ಸಮಸ್ಯೆಗಳಿರ್ಬೋದು. ಇದನ್ನು ನೀವು ಗಮನಿಸಿದ್ರೆ ನೀವು 100ಕ್ಕೆ 100ರಷ್ಟು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿನೇ ಈ 7.5 ಶನಿಯ ಪ್ರಭಾವ ಇರುವಂಥ ನೀವು ಸ್ವಲ್ಪ ದಿನ ಕಷ್ಟಪಟ್ಟೇ ಮುಂದುವರಿಯಬೇಕಾಗತ್ತೆ. ಹಾಗೆ ನೀವು ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಕೂಡ ಬುಧವಾರ ಮತ್ತು ಶುಕ್ರವಾರದ ದಿನ ಆರಂಭ ಮಾಡಿ. ಆದರೆ ಮಂಗಳವಾರದ ದಿನ ಆದಷ್ಟು ನಿಮ್ಮ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ಅವಾಯ್ಡ್ ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 1 ಆಗಿರುತ್ತೆ. ಒಟ್ಟಾರೆ ನಿಮ್ಮ ಒಂದು ಜಾತಕವನ್ನು ಪರಿಶೀಲನೆ ಮಾಡಿದ್ರೆ ಸ್ವಲ್ಪ ಕಷ್ಟಪಟ್ಟೇ ಜೀವನದಲ್ಲಿ ಮೇಲೆ ಬರಬೇಕಾಗಿರುವಂಥ ಸಂದರ್ಭ ಇದೆ. ಜೊತೆಗೆ ನೀವು ಅನಿಮೇಷನ್ ಕೋರ್ಸನ್ನು ಮಾಡ್ತಾ ಇದ್ದಾಗ ಇನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಟು ಮಾಡಿ, ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಡ್ಜನ್ನು ಬೆಳೆಸ್ಕೊಳ್ಳಿ. ಒಳ್ಳೆಯ ಅನುಕೂಲತೆಗಳು ನಿಮಗೆ ಒದಗಿ ಬರುತ್ತೆ. ಭಗವಂತ ನಿಮ್ಮ ಪಾಲಿಗಿದ್ದಾನೆ, ಒಳ್ಳೆಯದಾಗತ್ತೆ. ಇನ್ನು ಲಾವಣ್ಯ ಇವರು ಧರಣೇಶ್ ಕುಮಾರ್ ಬಗ್ಗೆ ಪ್ರಶ್ನೆಯನ್ನು ಮೊನ್ನೆ ಕೂಡ ಕೇಳಿದ್ರಿ, ಈ ದಿನ ಕೂಡ ಕೇಳ್ತಾ ಇದ್ದೀರಿ. ಆದರೆ ನಾವು ಮೊನ್ನೆಯ ಸಂಚಿಕೆಯಲ್ಲಿ ಇವರಿಗೆ ಸಿಗಬಹುದಾದಂಥ ನೌಕರಿಯ ಬಗ್ಗೆ ವಿವರವಾದ ವಿಚಾರಗಳನ್ನು ತಿಳಿಸಿದ್ದೇವೆ. ಹಾಗಾಗಿ ನೀವು ಕಾರ್ಯಕ್ರಮವನ್ನು ಸರಿಯಾಗಿ ವೀಕ್ಷಣೆ ಮಾಡಿಲ್ಲ ಅನ್ನುವಂಥದ್ದು ಇದರಿಂದ ಅರ್ಥ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಮೊನ್ನೆಯ ಸಂಚಿಕೆಯನ್ನು ನೋಡಿ ಈ ಪ್ರಶ್ನೆಗೆ ಉತ್ತರ ಸಿಕ್ಕತ್ತೆ. ಇನ್ನು ಪ್ರತಿಭಾ ಇವರು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಸಾಂಸಾರಿಕ ಜೀವನದ ಬಗ್ಗೆ ತಿಳಿಸ್ಕೊಡಿ, ಸ್ವಲ್ಪ ಜೀವನ ಕಷ್ಟಕರವಾಗಿದೆ ಅನ್ನುವಂಥ ವಿಚಾರವನ್ನು. ನೀವು ಕೊಟ್ಟಿರುವಂಥ ಹುಟ್ಟಿದ ದಿನಾಂಕ ಮತ್ತು ಸಮಯನ ಆಧರಿಸಿ ಹೇಳೋದಾದರೆ ನಿಮ್ಮದು ತುಲಾ ಲಗ್ನಕ್ಕೆ ಬರುತ್ತೆ. ಕನ್ಯಾ ರಾಶಿ, ಹಸ್ತ ನಕ್ಷತ್ರ 1ನೇ ಪಾದ, ಶುಕ್ಲ ಪಕ್ಷದ ಏಕಾದಶಿಯ ದಿನ ಗುರುವಾರದ ದಿನ ಜನನ ಆಗಿರುವಂಥದ್ದು ನಿಮ್ಮದು. ಇನ್ನು ನಿಮ್ಮ ರಾಶಿಯಿಂದ 4ರಲ್ಲಿ ರಾಹು ಇದ್ದಾನೆ. ಹಾಗಾಗಿ ಈ 4 ಅನ್ನುವಂಥದ್ದು ವಿಶೇಷವಾಗಿ ಸುಖ ಸ್ಥಾನ. ಇಲ್ಲಿ ರಾಹು ಇರೋದರಿಂದ ಸುಖ ಪಡುವಂಥ ಆಸೆ ಇದೆ, ಆದರೆ ಕೈಗೆ ಒಂದು ತುತ್ತು ನಿಮಗೆ ಬಾಯಿಗೆ ಬರ್ತಾ ಇಲ್ಲ. ಇನ್ನು 5ರಲ್ಲಿ ಶನಿ, ಪಂಚಮ ಶನಿ ಅಂತ ಹೇಳಿದ್ರೆ ನಿಮ್ಮ ರಾಶಿಯಿಂದ ಇರುವಂಥದ್ದು. ಇಲ್ಲಿ ಈ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶನಿ ಇದ್ದಾನೆ. ಇದು ಸಾಂಸಾರಿಕವಾಗಿ ಮಕ್ಕಳ ಬಗ್ಗೆ, ಹಾಗೆ ಸಂತಾನದ ಬಗ್ಗೆ, ಇನ್ನು ನಿಮ್ಮ ವಿದ್ಯೆಯ ಬಗ್ಗೆ, ನಿಮ್ಮ ಜ್ಞಾಪಕ ಶಕ್ತಿ, ನಿಮ್ಮ ಪ್ರತಿಭೆ, ವಿವೇಕ, ವಿವೇಚನೆ ಇದ್ರ ಬಗ್ಗೆ ತಿಳಿಸುವಂಥದ್ದು 5ನೇ ಮನೆ. ಇಲ್ಲಿ ಶನಿ ಇರೋದರಿಂದ ನಿಮ್ಮಲ್ಲಿ ಎಷ್ಟೇ ಪ್ರತಿಭೆ ಇದ್ದರೂ ಕೂಡ ಅದನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಯಾವುದೋ ಒಂದು ಕಾರಣಕ್ಕಾಗಿ ನಿಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟ್ ಏನಿದೆ ಅದು ಮಸುಕಾಗ್ತಾ ಇದೆ. ಅದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇನ್ನು 8ರಲ್ಲಿ ಬುಧ ಇರುವಂಥವನು, 8 ದುಸ್ಥಾನ, ಅಷ್ಟಮ ಸ್ಥಾನ ಇದು. ಹಾಗಾಗಿನೇ ಈ ಕಂಟಕ ಸ್ಥಾನದಲ್ಲಿ ಬುಧ ಇದ್ದಾಗ ನಿಮಗೆ ಸ್ವಲ್ಪ ನಷ್ಟಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಲೆಕ್ಕಾಚಾರ ಎಲ್ಲ ಬುಡ ಮೇಲೆ ಆಗ್ತಾ ಇರುವಂಥದ್ದು ಈ ಕಾರಣಕ್ಕೆ. ಏನೋ ಒಂದು ಅಂದ್ಕೊಳ್ತೀರಿ, ಆದರೆ ಆ ಸಮಯಕ್ಕೆ ಅದು ಆಗಲ್ಲ. ಹಾಗಾಗಿ ನೀವು ಮಾಡುವಂಥ ಪ್ಲ್ಯಾನ್ ಎಲ್ಲವೂ ಕೂಡ ಎಡವಟ್ಟಾಗ್ಬಿಡುತ್ತೆ ಇದರಿಂದನೇ. ಇನ್ನು 9ರಲ್ಲಿ ರವಿ ಇದ್ದಾನೆ ಭಾಗ್ಯಸ್ಥಾನದಲ್ಲಿ. ಇನ್ನು 10ರಲ್ಲಿ ಶುಕ್ರ ಮತ್ತು ಕೇತು ಒಟ್ಟಿಗೆ ಇರುವಂಥದ್ದು. 11ರಲ್ಲಿ ಗುರು ಮತ್ತು ಕುಜ ಇದ್ದಾರೆ. ಇಲ್ಲಿ ನಿಮ್ಮ ಜನ್ಮದ ಸಮಯದಲ್ಲಿ ಕುಂಡಲಿಯನ್ನು
ಪರಿಶೀಲನೆ ಮಾಡಿದಾಗ ಕುಜ ನೀಚ ಸ್ಥಾನದಲ್ಲಿದ್ದಾನೆ, ಆದರೆ ಗುರು ಮಾತ್ರ ಉಚ್ಚ ಸ್ಥಾನದಲ್ಲಿದ್ದಾನೆ. ನೋಡಿ, ಒಂದು ಪ್ಲಸ್ಸು ಒಂದು ಮೈನಸ್ಸು ಆಗ್ತಾ ಇದೆ. ಹಾಗಾಗಿ ನೀವು ಯಾವುದೇ ವಿಚಾರಗಳನ್ನು ನಿಮ್ಮ ಆದ್ಯತೆಯಲ್ಲಿ ಪರಿಗಣಿಸಿದ್ರೆ ಸ್ವಲ್ಪ ಕಷ್ಟಪಟ್ಟೆ ಅದನ್ನು ಪೂರೈಸಬೇಕಾಗತ್ತೆ. ಹಾಗಾಗಿ ಯಾವುದೂ ಕೂಡ ಸುಲಭವಾಗಿ ನಿಮಗೆ ದಕ್ಕಲ್ಲ, ಕಷ್ಟಪಟ್ಟಷ್ಟು ನಿಮಗೆ ಫಲ ಅನ್ನುವಂಥದ್ದು ಇದೆ. ಇನ್ನು ಶನಿ ವಕ್ರಿಯಾಗಿರೋದ್ರಿಂದ ಶನಿ ಕೊಡುವಂಥ ಫಲಗಳು ಕೂಡ ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಕೆಲವೊಮ್ಮೆ ಕಷ್ಟಪಡ್ತೀರಿ, ತ್ಯಾಗ ಮಾಡ್ತೀರಿ, ಆದರೂ ಅದನ್ನು ಗಮನಿಸುವಂಥವ್ರು ಇಲ್ಲ, ಲೆಕ್ಕಕ್ಕೆ ತೆಗೆದುಕೊಳ್ಳುವಂಥವರೇ ಇಲ್ಲ. ಹಾಗಾಗಿ ಜೀವನದಲ್ಲಿ ತುಂಬ ಬೇಸರ, ಜಿಗುಪ್ಸೆ ಆಗುವಂಥ ಸಂದರ್ಭಗಳು ಇದು. ಹಾಗೆ ನಿಮಗೆ ಕೆಟ್ಟ ಗ್ರಹ ಅಂತ ಹೇಳಿದ್ರೆ ಚಂದ್ರ. ಇಲ್ಲಿ ಚಂದ್ರ ಮನಃಕಾರಕ. ಹಾಗಾಗಿನೇ ಮನಸ್ಸಿಗೆ ಜಿತ ಇಲ್ಲ, ನೆಮ್ಮದಿ ಇಲ್ಲ, ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ನೀವು ಅಂದುಕೊಂಡಂಥ ಯೋಜನೆಗಳು ತಲೆ ಕೆಳಗಾಗ್ತಾ ಇರುವಂಥದ್ದು ಈ ಕಾರಣಕ್ಕಾಗಿಯೇ. ಈಗ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಭಾನುವಾರ ಮತ್ತು ಶುಕ್ರವಾರದ ದಿನ ಆರಂಭ ಮಾಡಿ, ಆದಷ್ಟು ಶನಿವಾರವನ್ನು ಅವಾಯ್ಡ್ ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 2 ಆಗಿರುತ್ತೆ. ಇನ್ನು ನೀವು ಪಚ್ಚೆಯ ಉಂಗುರವನ್ನು ಧರಿಸುವಂಥದ್ದು ಬಹಳ ಮುಖ್ಯ. ಹಾಗೆ ಕನ್ಯಾ ರಾಶಿ ಆಗಿರೋದ್ರಿಂದ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಯಾವುದೇ ಕೆಲಸದ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿಸ್ತಾ ಇರಿ. ಇನ್ನು ಸಂಕಷ್ಟಹರ ಚತುರ್ಥಿ ಬರುತ್ತೆ ಪ್ರತಿ ತಿಂಗಳು ಕೂಡ. ಅದರಲ್ಲಿ ನೀವು ಗಣಪತಿಯನ್ನು ಆರಾಧನೆ ಮಾಡಿದ್ರೆ ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತೆ. ಹಾಗೆ ಸಾಂಸಾರಿಕ ಬದುಕಿನಲ್ಲಿ ಸ್ವಲ್ಪ ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ನಿಷ್ಠೆಯಿಂದ ಇದನ್ನು ಮಾಡಿ. ಆ ದಿನ ಸಾಧ್ಯ ಆದರೆ ಉಪವಾಸ ಇರಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಒಳ್ಳೆಯದಾಗಲಿ. ಇನ್ನು ನಾಗಮಣಿ ಬಸವರಾಜು ಇವರು ತಮ್ಮ ಮಗಳು ಜಾಹ್ನವಿಯ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. 10ನೇ ತರಗತಿಯಲ್ಲಿ ಓದ್ತಾ ಇರುವಂಥ ಮಗುವಿನ ಮುಂದಿನ ವಿದ್ಯಾಭ್ಯಾಸ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ನೀವು ಕೊಟ್ಟಿರುವಂಥ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ಆಧರಿಸಿ ಹೇಳೋದಾದರೆ ಇಲ್ಲಿ ನಿಮ್ಮ ಮಗಳು ಜಾಹ್ನವಿಯದ್ದು ಮಕರ ಲಗ್ನಕ್ಕೆ ಬರುತ್ತೆ. ಧನುರಾಶಿ, ನಿಮ್ಮ ರಾಶಿಯಲ್ಲಿ ಕುಜ ಮತ್ತು ಚಂದ್ರ ಒಟ್ಟಿಗೆ ಇರುವಂಥ ಒಂದು ಜಾತಕ ಇದು. ಇಲ್ಲಿ ಉತ್ತರಾಷಾಢ ನಕ್ಷತ್ರ 1ನೇ ಪಾದದಲ್ಲಿ ಜನನ ಆಗಿದೆ. ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಹಿಂದೂ ದಿನ ಶನಿವಾರ ಆಗುತ್ತೆ, ಆದರೆ ಇಂಗ್ಲೀಷ್ ದಿನ ಭಾನುವಾರ ಆಗುವಂಥದ್ದು. ನೀವು ಭಾನುವಾರ ಅಂತ ಹೇಳ್ತಾ ಇದ್ದೀರಿ, ಇಲ್ಲಿ ಹಿಂದೂ ದಿನ ಶನಿವಾರ ಆಗಿರುತ್ತೆ. ಈ ದಿನ ಜನನ ಆಗಿರುವಂಥದ್ದು. ಇನ್ನು ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ರವಿ, ಬುಧ, ಗುರು ಮತ್ತು ರಾಹು ಈ 4 ಗ್ರಹಗಳು ಒಟ್ಟಿಗೆ ಇದ್ದಾರೆ ಮಕರ ರಾಶಿಯಲ್ಲಿ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ಗುರುವಿಗೆ ಬುಧ ಶತ್ರು, ಇನ್ನು ರಾಹು ಮತ್ತು ರವಿ ಪರಸ್ಪರ ಶತ್ರುಗಳಾಗಿರ್ತಾರೆ. ಏಕೆಂದರೆ ರವಿಗೆ ರಾಹು ಶತ್ರು ಆಗಿರುವಂಥವನು. ಹಾಗಾಗಿನೇ ಈ ಶತ್ರುಗಳು ಕೂಡ ಒಂದೇ ಮನೆಯಲ್ಲಿ ಇರೋದರಿಂದ, ಅದರಲ್ಲೂ ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಇದು ವಿಶೇಷವಾಗಿ ಧನಸ್ಥಾನ, ಕುಟುಂಬ ಸ್ಥಾನ ಅಂತ ಹೇಳ್ತಾರೆ. ಇಲ್ಲಿ ಇರೋದರಿಂದ ಸ್ವಲ್ಪ ಕುಟುಂಬದಲ್ಲೂ ಕೂಡ ಒತ್ತಡಗಳಿರುತ್ತೆ. ಹಾಗೆ ಧನಸ್ಥಾನ ಅಂತ ಹೇಳಿದರೆ ಕಷ್ಟಪಟ್ಟೆ ಹಣ ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಿರುವಂಥ ಹಣವನ್ನು ಮುಂದೆ ಉಳಿತಾಯ ಮಾಡಬೇಕು ಅಂತ ಹೇಳಿದ್ರೆ ನೀವು ಉತ್ತಮವಾದಂಥ ಯೋಜನೆಯನ್ನು ರೂಪಿಸ್ಕೊಂಡು ಅದನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ. ಹಾಗೆ ಇನ್ನು ನಿಮ್ಮ ರಾಶಿಯಿಂದ, ಜನ್ಮ ರಾಶಿಯಿಂದ 3ರಲ್ಲಿ ಶುಕ್ರ, 8ರಲ್ಲಿ ಕೇತು ಇದ್ದಾನೆ, 9ರಲ್ಲಿ ಶನಿ. ಇನ್ನು ಈ ಜಾತಕದಲ್ಲಿ ಗುರು ನೀಚ ಸ್ಥಾನದಲ್ಲಿದ್ದಾನೆ, ಶನಿ ವಕ್ರಿಯಾಗಿರುವಂಥ ಸಂದರ್ಭ. ಹಾಗಾಗಿ ಈ ಶನಿ ಇರುವಂಥದ್ದು ಸಿಂಹರಾಶಿಯಲ್ಲಿ. ಇಲ್ಲಿ ಸಿಂಹರಾಶಿಯ ಅಧಿಪತಿ ರವಿ ಮತ್ತು ಶನಿಗೂ ಪರಸ್ಪರ ವೈರತ್ವ ಇದೆ. ಹಾಗಾಗಿ ಇಲ್ಲಿ ವೈರಿಗಳೇ ಹೆಚ್ಚಾಗಿರುವಂಥ ಒಂದು ಜಾತಕ ಇದು. ಹಾಗಾಗಿ ನೀವು ಏನನ್ನೇ ಮಾಡಲಿಕ್ಕೆ ಹೋದರೂ ಕೂಡ ಯಾರದ್ದೋ ಒಂದು ತೊಂದರೆ, ತಾಪತ್ರಯ ಅನ್ನುವಂಥದ್ದು ನಿಮಗೆ ಬಂದೇ ಬರುತ್ತೆ. ಹಾಗೆ ಬಹಳ ವಿಶೇಷವಾಗಿ ಗುರು ನೀಚನಾಗಿರೋದ್ರಿಂದ ಗುರುವನ್ನು ಬಲಪಡಿಸ್ಕೊಳ್ಬೇಕು, ಗುರು ಸೇವೆ ಮಾಡಬೇಕು, ಗುರು ಕಾಣಿಕೆಯನ್ನು ಕೊಡ್ತಾ ಇರಬೇಕು. ಹಾಗೆ ನೆಚ್ಚಿನ ಗುರುಗಳನ್ನು ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಈ ಕುಟುಂಬ ಸ್ಥಾನದಲ್ಲಿ ವಿಶೇಷವಾಗಿ ರವಿ, ಬುಧ, ಗುರು, ರಾಹು ಇರೋದರಿಂದ ಇವರ ಮುಂದಿನ ಬದುಕಿಗೆ ಕುಟುಂಬವೇ ಇವರ ಹಿಂದೆ ನಿಲ್ಲಬೇಕು, ಕುಟುಂಬವರೇ ಇವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು. ಕುಟುಂಬದವರಿಂದ ಏನಾದರೂ ತೊಂದರೆಗಳಾದರೆ ಅಥವಾ ಅಸಹಕಾರ ಏನಾದರೂ ಸಿಕ್ಕಿದ್ರೆ ಇವರು ಗುರಿಯನ್ನು ತಲುಪಲಿಕ್ಕೆ ಕಷ್ಟವಾಗುತ್ತೆ. ಹಾಗಾಗಿ ಕುಟುಂಬಸ್ಥರ ಬೆಂಬಲ ಬಹಳ ಬೇಕಾಗುತ್ತೆ. ಇನ್ನು ಇವರದ್ದು ಮನಸ್ಸು ಸ್ವಲ್ಪ ಚಂಚಲವಾಗಿ ಇರುವಂಥದ್ದು. ಹಾಗಾಗಿನೇ ಮನಸ್ಸನ್ನು ಹಿಡಿದಿಟ್ಕೊಳ್ಳುವಂಥದ್ದೇ ದೊಡ್ಡ ಚಾಲೆಂಜ್ ಆಗುತ್ತೆ. ಏಕೆಂದರೆ ಚಂದ್ರನ ಜೊತೆಯಲ್ಲಿ ಕುಜ ಇರುವಂಥವನು. ಹಾಗಾಗಿನೇ ಸ್ವಲ್ಪ ಕಷ್ಟಪಟ್ಟೇನೆ ಇವರು ಜೀವನದಲ್ಲಿ ಮುಂದೆ ಬರಬೇಕಾಗತ್ತೆ. ಹಾಗಾಗಿ ಈ ಲೈಫ್ ಅನ್ನುವಂಥದ್ದು ಇವರಿಗೆ ಸ್ವಲ್ಪ ಸ್ಟ್ರಗಲ್ ಆಗಿ ಕಾಣಿಸ್ತಾ ಇರುತ್ತೆ. ಆದರೂ ಇವರ
ಮನೆ ದೇವರ ಅನುಗ್ರಹ ಬಹಳ ಚೆನ್ನಾಗಿದೆ. ತಂದೆ ತಾಯಿಯಂದ್ರ ಆಶೀರ್ವಾದ ಇರುತ್ತೆ. ಇನ್ನು ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೂ ಮಂಗಳವಾರ ಮತ್ತು ಭಾನುವಾರ ಇವರು ಆರಂಭ ಮಾಡಲಿ, ಆದಷ್ಟು ಶುಕ್ರವಾರವನ್ನು ಅವಾಯ್ಡ್ ಮಾಡಲಿ. ಇವರದ್ದು ಅದೃಷ್ಟ ಸಂಖ್ಯೆ 1 ಆಗಿರುತ್ತೆ. ಇನ್ನು ಇವರು ವಿಶೇಷವಾಗಿ ಗುರುವಿನ ದರ್ಶನ ಮಾಡುವಂಥದ್ದು, ಗುರು ಕಾಣಿಕೆಯನ್ನು ನೀಡುವಂಥದ್ದು, ಹಾಗೆ ಹಳದಿ ವಸ್ತ್ರಗಳನ್ನು ದಾನ ಮಾಡುವಂಥದ್ದನ್ನು ಮಾಡಿದ್ರೆ ಉತ್ತಮ ಫಲ ಸಿಕ್ಕತ್ತೆ, ಒಳ್ಳೆಯ ಭವಿಷ್ಯ ಇದೆ. ಇನ್ನು ಸುಪ್ರಿಯ ಇವರು ಕೇಳಿರುವಂಥ ಪ್ರಶ್ನೆ, CA ಓದ್ತಾ ಇದ್ದೇನೆ, ಆದರೆ ಅದು ಕ್ಲಿಯರ್ ಆಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ನೀವು ಕೊಟ್ಟಿರುವಂಥ ಹುಟ್ಟಿದ ದಿನಾಂಕ ಸಮಯವನ್ನು ಆಧರಿಸಿ ಹೇಳೋದಾದರೆ ನಿಮ್ಮದು ಕುಂಭ ಲಗ್ನಕ್ಕೆ ಬರುತ್ತೆ. ಕನ್ಯಾ ರಾಶಿ, ಹಸ್ತ ನಕ್ಷತ್ರ 3ನೇ ಪಾದ, ಕೃಷ್ಣ ಪಕ್ಷದ ಷಷ್ಠಿಯ ದಿನ ಸೋಮವಾರ ಜನನ ಆಗಿರುವಂಥದ್ದು ನಿಮ್ಮದು. ಇನ್ನು ನಿಮ್ಮ ರಾಶಿಯಿಂದ 4ರಲ್ಲಿ ಬುಧ ಧನುರಾಶಿಯಲ್ಲಿದ್ದಾನೆ. ಇಲ್ಲಿ ಗುರುವಿಗೆ ಶತ್ರು ಬುಧ, ಹಾಗಾಗಿ ಗುರುವಿನ ಮನೆಯಲ್ಲಿ ಬುಧ ಇದ್ದಾನೆ 4ರಲ್ಲಿ. ಇದು 4 ವಿಶೇಷವಾಗಿ ಸುಖ ಸ್ಥಾನಕ್ಕೆ, ಮಾತೃಸ್ಥಾನಕ್ಕೆ ಹೊಂದಾಣಿಕೆ ಆಗುವಂಥದ್ದು. ಹಾಗಾಗಿನೇ ನಿಮ್ಮ ಸುತ್ತಮುತ್ತಲೂ ಕೂಡ ಶತ್ರುಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಸ್ವಲ್ಪ ಗಮನಿಸ್ಕೊಳ್ಬೇಕು. ಏಕೆಂದರೆ ನಿಮ್ಮ ಪ್ರತಿಭೆ, ನಿಮ್ಮ ಒಂದು ಟ್ಯಾಲೆಂಟ್ ಇರ್ಬೋದು, ನಿಮ್ಮ ಒಂದು ಪ್ರಗತಿ, ನಿಮ್ಮ ಬೆಳವಣಿಗೆ, ಇದನ್ನು ನೋಡಿ ಕೆಲವರು ಹೊಟ್ಟೆ ಉರಿ ಪಡುವಂಥವರು ನಿಮ್ಮ ಸುತ್ತಮುತ್ತ ಇರ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದಲೇ ನೀವು ಇರಬೇಕಾಗತ್ತೆ. ಹಾಗೆ ಇಲ್ಲಿ ಪಂಚಮ ಸ್ಥಾನದಲ್ಲಿ ರವಿ ಮತ್ತು ಶುಕ್ರ ಇದ್ದಾರೆ. 6ರಲ್ಲಿ ಗುರು, ಕುಜ ಮತ್ತು ಕೇತು 3 ಕೂಡ ಒಟ್ಟಿಗೆ ಇರುವಂಥ ಸಂದರ್ಭ ಇದು. ಹಾಗಾಗಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಕಾರಕನಾಗಿರುವಂಥ ಗುರು ಏನಿದೆ, ಇದು 6ರ ಸ್ಥಾನದಲ್ಲಿದ್ದಾನೆ. ಇದು ರೋಗಸ್ಥಾನ, ಶತ್ರುಸ್ಥಾನ, ಇದು ಋಣಸ್ಥಾನ. ಇಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಗುರುವನ್ನು ನೀವು ಒಲಿಸ್ಕೊಳ್ಬೇಕಾಗತ್ತೆ. ಹಾಗೆ 7ರಲ್ಲಿ ಶನಿ ಇದ್ದು 12ರಲ್ಲಿ ರಾಹು ಇರುವಂಥ ಜಾತಕ ನಿಮ್ಮದು. ಹಾಗಾಗಿನೇ ನೀವು ವಿಶೇಷವಾದಂಥ ಪರಿಹಾರ ಕಾರ್ಯಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಇಲ್ಲಿ ರವಿ ಮತ್ತು ಶುಕ್ರ ಇಬ್ಬರು ಕೂಡ ಜೊತೆಯಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾರೆ, 5ನೇ ಮನೆಯಲ್ಲಿದ್ದಾರೆ. ಇವರು ಶತ್ರುಗಳು, ಆದರೆ ಪರಸ್ಪರ ಒಟ್ಟಿಗೆ ಇರುವಂಥ ಸಂದರ್ಭ. ಹಾಗಾಗಿ ಸ್ವಲ್ಪ ದ್ವಂದ್ವ, ಸ್ವಲ್ಪ ತಿಕ್ಕಾಟ, ಮನಸ್ತಾಪಗಳು ಆಗಾಗ್ಗೆ ಆಗ್ತಾ ಇರುತ್ತೆ. ಇನ್ನು ಮನಸ್ಸಿಗೆ ಈ ಒಂದು ಕಾರಣದಿಂದ ನೆಮ್ಮದಿ ಇಲ್ಲ, ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿನೇ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಏರಿಳಿತಗಳಿರಲಿಕ್ಕೆ ಈ ಚಂದ್ರ ಬಹಳ ಮುಖ್ಯ ಕಾರಣನಾಗ್ತಾನೆ. ಇನ್ನು ರೋಗಸ್ಥಾನದಲ್ಲಿ ಕುಜ ಇದ್ದಾನೆ. ಇದು ತುಂಬ ಸ್ಪರ್ಧೆಯನ್ನು ತಂದೊಟ್ಟುವಂಥದ್ದು, ತುಂಬ ಕಾಂಪಿಟೇಷನ್ ಇರುವಂಥ ಸಂದರ್ಭ ಇದು. ಅದನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ನೀವು ಕುಜನನ್ನು ಕೂಡ ಸಮಾಧಾನ ಪಡಿಸಬೇಕು, ಕುಜನ ಅನುಗ್ರಹವನ್ನು ಪಡ್ಕೊಳ್ಬೇಕಾಗತ್ತೆ. ಇನ್ನು ನಿಮಗೆ 6ರಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ವೈರಾಗ್ಯದ ಮನೋಭಾವ ಕೂಡ ಇರುತ್ತೆ. ಹಾಗಾಗಿ ಯಾವುದರಲ್ಲೂ ಕೂಡ ಅತಿ ಆಸೆ ಎನ್ನುವಂಥದ್ದು ಇಲ್ಲ, ಆದರೆ ಆಸೆ ಇದೆ, ಅದನ್ನು ಪೂರೈಸಿಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಪ್ರಯತ್ನದಿಂದಲೇ ಮುಂದುವರಿಬೇಕಾಗತ್ತೆ. ಹಾಗೆ ಈ ಗುರು ನಿಮಗೆ ವಿಶೇಷವಾಗಿ ಅನುಗ್ರಹ ತೋರಿಸಬೇಕು. ಅದಕ್ಕಾಗಿಯೇ ಗುರುವಿನ ಮಾರ್ಗದರ್ಶನದ ಕೊರತೆ ನಿಮ್ಮಲ್ಲಿ ಎದ್ದು ಕಾಣ್ತಾ ಇದೆ. ಹಾಗಾಗಿ ಗುರು ಸೇವೆಯನ್ನು ಮಾಡುವಂಥದ್ದನ್ನು ಮರಿಬೇಡಿ, ಗುರುವಿನ ಆರಾಧನೆಯನ್ನು ಮಾಡಿ. ಸಾಧ್ಯ ಆದರೆ ಗುರುವಾರದ ದಿನ ನಿಮ್ಮ ನೆಚ್ಚಿನ ಗುರುಗಳ ದರ್ಶನವನ್ನು ಮಾಡ್ತಾ ಇರಿ. ಇನ್ನು ಕಡಲೆಯನ್ನು ದಾನ ಮಾಡೋದರಿಂದ ನೀವು ಗುರುವನ್ನು ಬಲಪಡಿಸ್ಕೊಳ್ಬಹುದು. ಹಳದಿ ಬಣ್ಣದ ಹೂಗಳಿಂದ ವಿಷ್ಣುವನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ನಿಮ್ಮ ನೆಚ್ಚಿನ ಗುರುಗಳನ್ನು ದರ್ಶನ ಮಾಡುವಂಥದ್ದು, ಗುರು ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡಿ. ಮೇ ನಂತರದಲ್ಲಿ ನಿಮಗೆ ಉತ್ತಮವಾದಂತಹ ಸಮಯ ಬರ್ತಾ ಇದೆ, ಆಗ ಪ್ರಯತ್ನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಆದರೂ ಕೂಡ ಗುರುವಿನ ಮಾರ್ಗದರ್ಶನದಂತೆ ನಡೆಯುವಂಥದ್ದು ಬಹಳ ಮುಖ್ಯ. ಇದು ನಿಮಗೆ ಹೆಚ್ಚಿನ ಮಟ್ಟದ ಸಕ್ಸಸ್ಸನ್ನು ತರುತ್ತೆ. ನಿಮ್ಮ ಮನೆ ದೇವರು ತಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ, ಒಳ್ಳೆಯದಾಗಲಿ ತಮಗೆ. ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ಏಕಾದಶಿಯ ತಿಥಿ ಇರುವಂಥ ದಿನ. ಈ ದಿನದ ಏಕಾದಶಿಯನ್ನು ಜಯ ಏಕಾದಶಿ ಅಂತ ಹೇಳಿ ಕರೀತಾರೆ. ಕೆಲವರು ಇದನ್ನು ಕಾಮದ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಇಲ್ಲಿ ಬಹಳ ವಿಶೇಷವಾಗಿ ನಾವು ಪ್ರತಿ ಏಕಾದಶಿ ದಿನದಂದು ಉಪವಾಸವನ್ನು ಮಾಡಿದ್ರೆ ವಿಷ್ಣುವಿನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸುಲಭ ಸಾಧ್ಯವಾದ ಮಾರ್ಗ ಅನ್ನುವಂಥ ವಿಚಾರ ತಮಗೆ ಗೊತ್ತಿರುವಂಥದ್ದು. ಹಾಗಾಗಿನೇ ಈ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಬಹಳ ವಿಶೇಷವಾದಂಥ ಏಕಾದಶಿ. ಇದು ಹೆಸರೇ ಹೇಳುವಂತೆ ಜಯ ಏಕಾದಶಿ, ಎಲ್ಲ ರೀತಿಯಲ್ಲೂ ಕೂಡ ಜಯವನ್ನು ತಂದುಕೊಡುವಂಥ ಏಕಾದಶಿಯ ವ್ರತ ಇದು. ಹಾಗಾಗಿ ಈ ವ್ರತದ ಆಚರಣೆಯನ್ನು ಯಾರು ಮಾಡ್ತಾರೆ, ಅನುಸರಣೆಯನ್ನು ಯಾರು ಮಾಡ್ತಾರೆ ಅಂಥವ್ರಿಗೆ ಈ ಜಯ ಏಕಾದಶಿಯ ಶುಭ ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ತುಂಬ ಮಂಗಳಕರ ಅಂತ ಹೇಳಿ ಕೂಡ ಪರಿಗಣಿಸುವಂಥದ್ದು ಇದೆ. ಏಕೆಂದರೆ ಈ ದಿನ ವಿಷ್ಣುವನ್ನು ಪೂಜೆ ಮಾಡುವಂಥದ್ದು, ವಿಷ್ಣುವಿನ ಜೊತೆಗೆ ಮಹಾಲಕ್ಷ್ಮಿಯ ಪೂಜೆ ಕೂಡ
ನಡೆಯುವಂಥದ್ದು ಇದೆ. ಹಾಗಾಗಿ ಲಕ್ಷ್ಮಿಯ ಅನುಗ್ರಹ ಬಹಳ ವಿಶೇಷವಾಗಿ ಈ ಜಯ ಏಕಾದಶಿಯ ದಿನ ಒದಗಿ ಬರುತ್ತೆ. ಇನ್ನು ಪಂಚಾಂಗದ ಪ್ರಕಾರ ಈ ಜಯ ಏಕಾದಶಿ ಇರುವಂಥ ದಿನ ತ್ರಿಪುಷ್ಕರ ಯೋಗ ರೂಪುಗೊಳ್ತಾ ಇದೆ. ಈ ದಿನ ಮಧ್ಯಾಹ್ನದ ನಂತರದಲ್ಲಿ ಪುನರ್ವಸು ನಕ್ಷತ್ರ ಇರುತ್ತೆ. ಮಂಗಳವಾರದ ದಿನ ಇದ್ದು ಶುಕ್ಲ ಪಕ್ಷದ ದ್ವಾದಶಿ ತಿಥಿ ಕೂಡ ಆರಂಭ ಆಗಿರೋದ್ರಿಂದ ತ್ರಿಪುಷ್ಕರ ಯೋಗ ರೂಪುಗೊಳ್ತಾ ಇದೆ. ಇನ್ನು ಈ ದಿನದಲ್ಲಿ ಪ್ರೀತಿ ಯೋಗ ಇದೆ, ಆಯುಷ್ಮಾನ್ ಯೋಗ ಇದೆ, ಮತ್ತು ರವಿಯ ಯೋಗ ಕೂಡ ರೂಪುಗೊಳ್ತಾ ಇರುವಂಥದ್ದು. ಹಾಗಾಗಿನೇ ಈ 4 ಯೋಗಗಳ ರಚನೆ ಅತ್ಯಂತ ಮಂಗಳಕರವಾಗಿರುವಂಥದ್ದು. ಹಾಗೆ ಕಾಕತಾಳೀಯ ಅಂತ ಕೂಡ ಹೇಳ್ತಾರೆ. ಬಹಳ ಅಪರೂಪಕ್ಕೆ ಬಂದಿರುವಂಥದ್ದು ಈ ಯೋಗಗಳು. ಹಾಗಾಗಿ ಮಂಗಳಕರವಾದಂಥ ಈ ಯೋಗದಲ್ಲಿ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಮನಸ್ಸಿಗೆ ಸಂತೋಷವನ್ನು ತರುತ್ತೆ, ಫಲಿತಾಂಶ ಬಹಳ ನೆಮ್ಮದಿಯನ್ನು ತರುತ್ತೆ. ಹಾಗೆ ಮನೆಗಾಗಲಿ ಮನಸ್ಸಿಗಾಗಲಿ ಸಂತೋಷ ಸಮೃದ್ಧಿಯನ್ನು ತರುವಂಥ ಏಕಾದಶಿಯ ವ್ರತ ಇದು. ಹಾಗಾಗಿ ಬಹಳ ವಿಶೇಷವಾಗಿ ಈ ಏಕಾದಶಿಯ ವ್ರತವನ್ನು ಅನುಸರಣೆ ಮಾಡಬೇಕು. ಸಾಧ್ಯ ಆದರೆ ಈ ದಿನ ಉಪವಾಸವನ್ನು ಇದ್ದು ವಿಷ್ಣುವನ್ನು ಸ್ಮರಣೆ ಮಾಡುವಂಥದ್ದು, ವಿಷ್ಣುವನ್ನು ಕುರಿತು ಧ್ಯಾನ ಮಾಡುವಂಥದ್ದು, ಸ್ತೋತ್ರ ಪಠಣಗಳನ್ನು ಮಾಡಿಕೊಳ್ಳುವಂಥದ್ದನ್ನು ಮಾಡಿದ್ರೆ ಉತ್ತಮವಾದಂಥ ಫಲ ಸಿಕ್ಕತ್ತೆ ಅನ್ನುವಂಥದ್ದು ಧರ್ಮಶಾಸ್ತ್ರದಲ್ಲಿ ಉಲ್ಲೇಖಿತವಾಗಿರುವಂಥ ವಿಚಾರ. ಹಾಗಾಗಿ ಏಕಾದಶಿಯ ದಿನ ಅನ್ನವನ್ನು ತಿನ್ನದೆ ಹಣ್ಣು ಹಂಪಲು ಸೇವನೆಯಿಂದ ಮಾತ್ರ ಈ ದಿನ ಉಪವಾಸ ಇರಬೇಕು. ಹಾಗೆ ಈ ದಿನದಲ್ಲಿ ವಿಷ್ಣುವನ್ನು ಹಳದಿ ಹೂಗಳಿಂದ ಪೂಜೆ ಮಾಡಿದ್ರೆ ಹೆಚ್ಚಿನ ಲಾಭ ಸಿಕ್ಕತ್ತೆ. ಹಾಗಾಗಿನೇ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು, ಯಾವುದೇ ಅಡೆತಡೆಗಳು ಇರಬಾರ್ದು ಅಂತ ಹೇಳಿದ್ರೆ ಈ ದಿನ ವಿಷ್ಣುವನ್ನು ಹಳದಿ ಹೂಗಳಿಂದ ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ಏಕಾದಶಿಯನ್ನು ಕಾಮದ ಏಕಾದಶಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಅಂದರೆ ಬಯಕೆಗಳನ್ನು ಆಸೆಗಳನ್ನು ಈಡೇರಿಸಿಕೊಳ್ಳುವಂಥ ಏಕಾದಶಿ ಇದು. ಮನಸ್ಸಿನಲ್ಲಿ ಯಾವುದೇ ರೀತಿಯ ಸಂಕಲ್ಪಗಳಿದ್ರೂ ಕೂಡ ಅದನ್ನು ವಿಷ್ಣು ಪರಿಹರಿಸ್ತಾನೆ ಅನ್ನುವಂಥದ್ದು, ಅದನ್ನು ಪೂರೈಸ್ತಾನೆ ಅನ್ನುವಂಥ ಒಂದು ವಿಚಾರ ಧರ್ಮಶಾಸ್ತ್ರಗಳಲ್ಲಿ ಇರುವಂಥದ್ದು. ಹಾಗಾಗಿನೇ ಈ ದಿನ ಉಪವಾಸ ಮಾಡೋದ್ರಿಂದ ಅಥವಾ ವಿಷ್ಣುವನ್ನು ಪೂಜೆ ಮಾಡೋದ್ರಿಂದ ಜನನ ಮತ್ತು ಮರಣಗಳ ಚಕ್ರಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಭಗವಾನ್ ವಿಷ್ಣುವನ್ನು ಪೂಜಿಸುವಂಥ ಅಥವಾ ಉಪವಾಸ ಮಾಡುವಂಥ ಯಾವುದೇ ವ್ಯಕ್ತಿಗೆ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ ಬುದ್ಧಿ, ಯಾವುದೇ ದುಷ್ಟ ಶಕ್ತಿಗಳು ಆತನನ್ನು ಬಾಧಿಸಲ್ಲ. ಹಾಗಾಗಿ ದುಷ್ಟ ಗ್ರಹಗಳಾಗಲಿ ದುಷ್ಟ ಶಕ್ತಿಗಳಾಗಲಿ ಅವರ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳನ್ನು ತರಲ್ಲ. ಹಾಗೆ ಈ ದಿನದಂದು ಯಾವುದೇ ಸಂಕಲ್ಪವನ್ನು ಮಾಡಿಕೊಂಡ್ರೂ ಕೂಡ ಅದು ನೆರವೇರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಉದಾಹರಣೆಗೆ ಯಾವುದೇ ಅತೃಪ್ತ ಆತ್ಮಗಳಿಂದ ಮುಕ್ತಿ ಸಿಕ್ಕಬೇಕು ಅಂತ ಹೇಳಿದ್ರೆ ಆ ಬಗ್ಗೆ ಕುರಿತು ಸಂಕಲ್ಪ ಮಾಡಿಕೊಂಡ್ರೂ ಕೂಡ ಆ ಆತ್ಮಗಳು ತೃಪ್ತಿಯನ್ನು ಪಡ್ಕೊಳ್ಳುತ್ತೆ, ಸದ್ಗತಿಯನ್ನು ಪಡ್ಕೊಳ್ಳುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಈ ಏಕಾದಶಿಯ ದಿನ ವಿಷ್ಣುವನ್ನು ಪೂಜೆ ಮಾಡಬೇಕು, ವಿಷ್ಣುವಿನ ಜೊತೆಯಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಈ ದಿನ ದೇವರಿಗೆ ಹೂಗಳಿಂದ ತುಳಸಿಯಿಂದ ಪೂಜೆಯನ್ನು ಮಾಡಬೇಕು. ಹಾಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಶ್ಲೋಕವನ್ನು 108 ಬಾರಿ ಪಠಣ ಮಾಡಿಕೊಳ್ಳೋದ್ರಿಂದ ನೀವು ಅಂದುಕೊಂಡಂಥ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ, ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗಾಗಿನೇ ಈ ದಿನ ಏಕಾದಶಿಯ ವ್ರತ ಕಥೆಯನ್ನು ಕೇಳುವಂಥದ್ದು, ವಿಷ್ಣುವನ್ನು ಕುರಿತಾದಂತಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಈ ದಿನ ಹಸಿದವರಿಗೆ ಬಡವರಿಗೆ ಯಥಾಶಕ್ತಿ ದಾನವನ್ನು ಮಾಡಿದ್ರಂತೂ ಪರಮ ಪುಣ್ಯ ಲಭಿಸತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಜೀವನದಲ್ಲಿ ಒಂದು ಸಮೃದ್ಧಿ ಇರಬೇಕು, ಸಂತೋಷ ಇರಬೇಕು, ಹಾಗೆ ಕುಟುಂಬಸ್ಥರಲ್ಲಿ ಒಂದು ಸಾಮರಸ್ಯ ಇರಬೇಕು ಅಂತ ಹೇಳಿದ್ರೆ ಈ ದಿನ ಜಯ ಏಕಾದಶಿಯನ್ನು ಅನುಸರಣೆ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ತಿಳಿದೋ ತಿಳಿಯದೆಯೋ ಮಾಡಿರುವಂಥ ಕೆಲವು ಪಾಪಗಳಿದೆ, ಅದರಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಇನ್ನು ಈ ಏಕಾದಶಿಯ ದಿನ ಯಾರು ಉಪವಾಸವನ್ನು ಮಾಡ್ತಾರೆ, ಯಾರು ವೈದಿಕ ಆಚರಣೆಗಳನ್ನು ಮಾಡ್ತಾರೆ, ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ, ಅವರಿಗೆ ಹೆಚ್ಚಿನ ಫಲ ಸಿಕ್ಕತ್ತೆ. ಕ್ಷಣಾರ್ಧದಲ್ಲಿ ಅವರು ಅಂದುಕೊಂಡಂಥ ವಿಚಾರಗಳು ಕೈಗೂಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಕೆಲವು ನಿಯಮಗಳನ್ನು ಪರಿಪಾಲನೆ ಮಾಡಬೇಕು. ಅನ್ನವನ್ನು ತಿನ್ನಬಾರ್ದು, ಹಾಗೆ ತಾಮಸ ಆಹಾರವನ್ನು ಉಪಯೋಗಿಸಬಾರ್ದು, ಈರುಳ್ಳಿ ಬೆಳ್ಳುಳ್ಳಿಯನ್ನು ಈ ದಿನದ ಅಡಿಗೆ ಪದಾರ್ಥದಲ್ಲಿ ಬಳಸಬಾರ್ದು, ಹಾಗೆ ಅಕ್ಕಿಯಿಂದ ಮಾಡಿರುವಂಥ ಅನ್ನವನ್ನು ಕೂಡ ಈ ದಿನ ತಿನ್ನಬಾರ್ದು. ಹಾಗೆ ಈ ದಿನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ವಿಷ್ಣುವನ್ನು ಕುರಿತಾದಂತಹ ಧ್ಯಾನ, ಯೋಗ ಇತ್ಯಾದಿಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಏಕಾದಶಿಯ ದಿನ ತಪ್ಪದೆ ಯಾರು ಬ್ರಹ್ಮಚರ್ಯವನ್ನು ಅನುಸರಣೆ ಮಾಡ್ತಾರೆ ಅವರಿಗೆ ಸುಖ ಭೋಗಗಳು ಲಭ್ಯವಾಗುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಈ ದಿನ ವಿಷ್ಣುವಿನ ಜೊತೆಯಲ್ಲಿ
ಲಕ್ಷ್ಮಿಯನ್ನು ಪೂಜೆ ಮಾಡಬೇಕು. ಆದರೆ ಲಕ್ಷ್ಮೀ ಪೂಜೆಗೆ, ವಿಷ್ಣುವಿನ ಪೂಜೆಗೆ ತುಳಸಿಯನ್ನು ಬಳಸ್ಬೋದು. ಆದರೆ ತುಳಸಿಯನ್ನು ಈ ದಿನ ಕೀಳಬಾರ್ದು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಈ ಏಕಾದಶಿಯ ದಿನ ಯಾವುದೇ ರೀತಿಯ ಮದ್ಯವನ್ನಾಗಲಿ ಮಾಂಸಾಹಾರವನ್ನಾಗಲಿ ಸೇವನೆ ಮಾಡಬಾರ್ದು. ಹಾಗೆ ಈ ದಿನ ಕೂದಲನ್ನು ಕತ್ತರಿಸುವಂಥದ್ದಾಗಲಿ ಕ್ಷೌರ ಮಾಡಿಸಿಕೊಳ್ಳುವಂಥದ್ದು ಅಶುಭದ ಸಂಕೇತ ಅಂಥೇಳಿ ಪರಿಗಣಿಸಿದ್ದಾರೆ. ಹಾಗಾಗಿನೇ ವಿಷ್ಣುವಿನ ಪೂಜೆ, ವಿಷ್ಣುವಿನ ಆರಾಧನೆ ಇದಕ್ಕೆ ಮಾತ್ರ ಈ ದಿನ ಮೀಸಲಾಗಿರಬೇಕು. ತಮಗೆಲ್ಲರಿಗೂ ಕೂಡ ವಿಷ್ಣು ಜೊತೆಗೆ ಮಹಾಲಕ್ಷ್ಮಿ ಸಮೃದ್ಧಿಯನ್ನು ತರಲಿ, ಒಳಿತನ್ನುಂಟು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಹಾಗೆ ಬಂಧುಗಳೇ, ಈ ದಿನ ವಿಶೇಷವಾಗಿ 4 ರೀತಿಯ ಮಹಾಯೋಗಗಳು ರೂಪುಗೊಳ್ತಾ ಇರುವಂಥ ದಿನ. ಹಾಗಾಗಿ ಈ ದಿನದಲ್ಲಿ ಅಂದರೆ ಏಕಾದಶಿಯ ದಿನ 12 ರಾಶಿಯವರಿಗೂ ಕೂಡ ಈ ವಿವಿಧ ಯೋಗಗಳ ಹಿನ್ನೆಲೆಯಲ್ಲಿ ಈ ದಿನದ ಗೋಚಾರ ಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ಜಯ ಏಕಾದಶಿ ಏನಿದೆ ಇದು ಅತ್ಯಂತ ಮಂಗಳಕರ ಅಂತ ಹೇಳಿ ಪರಿಗಣಿಸ್ಬೋದು. ಏಕೆ ಅಂತ ಹೇಳಿದ್ರೆ ಈ ದಿನ ನೀವು ಭಗವಾನ್ ವಿಷ್ಣುವನ್ನು ಆರಾಧನೆ ಮಾಡೋದರಿಂದ ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿದ್ದರೂ ಕೂಡ ಬಹಳ ವಿಶೇಷ ರೀತಿಯಲ್ಲಿ ಅದು ಮುಂದುವರಿಯುತ್ತೆ. ಬೇರೆಯ ದಿನಕ್ಕಿಂತ ಈ ದಿನ ಬಹಳ ವಿಭಿನ್ನವಾಗಿರುವಂಥ ವಿಶೇಷವಾಗಿರುವಂಥ ಕೆಲಸಗಳನ್ನು ಮಾಡ್ತೀರಿ. ಇದು ನಿಮಗೆ ಜಯವನ್ನು ತಂದುಕೊಡುತ್ತೆ. ಜೊತೆಗೆ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿಕ್ಕೂ ಕೂಡ ಈ ದಿನ ಬಹಳ ಉತ್ತಮವಾಗಿರುವಂಥ ದಿನ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಲಾಭಗಳು ಕೂಡ ಇದೆ. ಉದ್ಯೋಗಸ್ಥರಿಗೆ ಈ ದಿನ ಅತ್ಯುತ್ತಮವಾದಂಥ ದಿನ, ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ದಿನ ಕೂಡ. ಹಾಗಾಗಿ ವೈವಾಹಿಕ ಜೀವನದಲ್ಲಿ ಒಂದು ಸಂತೋಷ ಅನ್ನುವಂಥದ್ದು ಇರುತ್ತೆ. ಇನ್ನು ಕುಟುಂಬಸ್ಥರ ನಡುವೆ ಸಹಕಾರ ಇದೆ. ಒಳ್ಳೆಯ ಮನೋಭಾವ ಇರುವಂಥ ಸ್ನೇಹಿತರು ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗಾಗಿನೇ ಯಾವುದೇ ಕೆಲಸ ಆದರೂ ಕೂಡ ತುಂಬ ಪಾಸಿಟಿವ್ ಆಗಿ ಟೇಕ್ ಆಫ್ ಆಗುವಂಥ ಒಂದು ದಿನ ಇದು. ಹಾಗೆ ಈ ದಿನದಲ್ಲಿ ನಿಮ್ಮ ಅದೃಷ್ಟ ಸಂಖ್ಯೆ 1 ಆಗಿರುತ್ತೆ. ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಷಭ ರಾಶಿಯವರಿಗೆ ಈ ದಿನದ ಜಯ ಏಕಾದಶಿಯ ಯೋಗ ಏನಿದೆ ಅದು ಉತ್ತಮ ಫಲಗಳನ್ನು ತಂದುಕೊಡುತ್ತೆ. ಅದರಲ್ಲೂ ದ್ವಿತೀಯ ಸ್ಥಾನದಲ್ಲಿ ನಿಮಗೆ ಚಂದ್ರ ಇರೋದರಿಂದ ಇದು ಧನಸ್ಥಾನ. ಹಾಗಾಗಿನೇ ಬಹಳ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಲಾಭ ಇದೆ. ಬರಬೇಕಾಗಿರುವಂಥ ಹಣ ವಾಪಸ್ಸು ಬರುತ್ತೆ. ಪಿತ್ರಾರ್ಜಿತವಾಗಿ ಬರಬೇಕಾದಂಥ ಆಸ್ತಿ ಪಾಸ್ತಿ ಏನಿದೆ ಅದು ಕೂಡ ಅನುಕೂಲಕರವಾದಂಥ ಒಂದು ಸಂದೇಶವನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ಈ ದಿನದ ಏಕಾದಶಿಯ ಶುಭ ಯೋಗ ಏನಿದೆ ಅದು ಯಶಸ್ಸಿನ ಹಾದಿಯನ್ನು ನಿಮಗೆ ತೋರಿಸುತ್ತೆ. ಬೇರೆಯದೇ ವಿಭಿನ್ನವಾದಂಥ ಹಾದಿಯಲ್ಲಿ ಮುಂದುವರಿತೀರಿ. ಹಾಗಾಗಿನೇ ಯಾವುದೇ ಒಂದು ಸಮಸ್ಯೆಯನ್ನು ಬೇರೆಯ ರೀತಿಯ ದೃಷ್ಟಿಕೋನದಿಂದ ನೋಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಲ್ಯಾಟ್ರಲ್ ಥಿಂಕಿಂಗ್ ಈ ದಿನ ಬಹಳ ಅದ್ಭುತವಾಗಿರುವಂಥ ದಿನ ನಿಮಗೆ. ಹಾಗಾಗಿನೇ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ದೃಷ್ಟಿಯಿಂದ, ಬೇರೆ ಬೇರೆ ಮೂಲಗಳಿಂದ ಯಾಕೆ ಸಮಸ್ಯೆ ಆಯಿತು, ಕಾರಣ ಏನು, ಪರಿಹಾರ ಏನು ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡುವಂಥ ಒಂದು ದಿನ ಕೂಡ. ಹಾಗಾಗಿ ಈ ದಿನ ನೀವು ಎಲ್ಲ ಕೆಲಸ ಕಾರ್ಯಗಳ ಕಾರ್ಯಕಾರಣ ಸಂಬಂಧವನ್ನು ಚೆನ್ನಾಗಿ ಕಂಡುಹಿಡ್ಕೊಂಡು ಮುಂದುವರಿತೀರಿ. ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಹೊಸ ಎತ್ತರವನ್ನು ತಲುಪುವಂಥದ್ದು ಕೂಡ ಇದೆ. ಹಾಗಾಗಿ ಒಂದು ಪ್ರಗತಿ, ಉನ್ನತಿ, ಅಭಿವೃದ್ಧಿ ಈ ದಿನ ವಿಶೇಷವಾಗಿ ಆಗುತ್ತೆ. ಇನ್ನು ಹಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಯಾವುದೇ ಸಮಸ್ಯೆಗಳಿದ್ದರೆ ನಿವಾರಣೆಯಾಗುತ್ತೆ. ದೊಡ್ಡ ದೊಡ್ಡ ಬಂಡವಾಳ ಹೂಡುವಂಥದ್ದಾಗಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಬದಲಾವಣೆಯನ್ನು ತರಬೇಕು ಅನ್ನುವಂಥ ಸಂಕಲ್ಪಗಳಿದ್ದರೆ ಅದು ಈಡೇರುತ್ತೆ. ಹಾಗಾಗಿನೇ ಈ ಜಯ ಏಕಾದಶಿ ಕಾಮದ ಏಕಾದಶಿ ಕೂಡ. ಇಲ್ಲಿ ನಿಮ್ಮ ಬಯಕೆ, ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ತುಂಬ ಅವಕಾಶಗಳು ಬರುತ್ತೆ. ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ತಾ ಇರಿ. ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಹೊಸ ವ್ಯಕ್ತಿಯ ಪರಿಚಯ ಆಗತ್ತೆ, ಹೊಸ ಉದ್ಯೋಗ ಸಿಕ್ಕತ್ತೆ, ಹೊಸ ಬೆಳವಣಿಗೆ ನಿಮ್ಮ ಜೀವನದಲ್ಲಿ ಆಗುವಂಥ ಒಂದು ವಿಶೇಷ ದಿನ ಇದು. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ವಿಷ್ಣುವನ್ನು ಈ ದಿನ ಆರಾಧನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ. ಹಾಗಾಗಿ ಮನಸ್ಸಿನಲ್ಲಿ ಒಂದು ಸ್ಥಿರತೆ ಇದೆ. ಶಾಂತಿ, ನೆಮ್ಮದಿಗಾಗಿ ಹಾತೊರೆಯುವಂಥ ದಿನ.
ಹಾಗಾಗಿ ಈ ಏಕಾದಶಿಯ ದಿನದಲ್ಲಿ ನೀವು ವಿಶೇಷವಾಗಿ ಒಂದೇ ಮನಸ್ಸಿನಿಂದ ಏಕಾಗ್ರತೆಯಿಂದ ವಿಷ್ಣುವನ್ನು ಧ್ಯಾನ ಮಾಡೋದ್ರಿಂದ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ, ಏಕಾದಶಿಯ ವ್ರತವನ್ನು ಅನುಸರಣೆ ಮಾಡೋದ್ರಿಂದ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ರಾಶ್ಯಾಧಿಪತಿಯಾದಂಥ ಬುಧ ನಿಮಗೆ ಒಳಿತನ್ನು ತರ್ತಾನೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇದೆ. ನಿಮ್ಮ ಲೆಕ್ಕಾಚಾರ ಈ ದಿನ ತಲೆಕೆಳಕಾಗಲ್ಲ. ಹಾಗಾಗಿ ಅಂದುಕೊಂಡಂತೆ ಕೆಲಸಗಳನ್ನು ಮಾಡ್ತೀರಿ. ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಸಂಕಲ್ಪ ಮಾಡಿಕೊಂಡು ಆರಂಭ ಮಾಡಿದ್ರೂ ಅದು ಮುಂದುವರಿಯುತ್ತೆ, ಪೂರ್ಣ ಆಗುತ್ತೆ, ವಿಶೇಷ ಫಲ ಕೂಡ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ನೆರೆಹೊರೆಯವರ ಜೊತೆಯಲ್ಲಿ ಉತ್ತಮವಾದಂಥ ಸೌಹಾರ್ದಯುತವಾದಂಥ ಸಂಬಂಧ ಇದೆ. ಹಾಗಾಗಿ ಕಷ್ಟ ಸುಖಗಳಿಗೆ ನಿಮಗೆ ಆಗುವಂಥವರು ನಿಮ್ಮ ಸ್ನೇಹಿತರು, ಬಂಧುಗಳಿಗಿಂತ ಬೇಗ ಬರುವಂಥವರು. ಹಾಗಾಗಿ ಅಂಥ ಅನುಭವ ಒಂದು ಈ ದಿನ ನಿಮಗೆ ಆಗುವಂಥದ್ದು ಇದೆ. ಇನ್ನು ಈ ದಿನ ಮಾಡುವಂಥ ಪ್ರವಾಸ ನಿಮಗೆ ಶುಭವನ್ನು ತರುತ್ತೆ. ಇನ್ನು ಸ್ಥಿರಾಸ್ತಿಯ ವಿಚಾರವಾಗಿ ಯಾವುದೇ ಪ್ರಯತ್ನಗಳಿದ್ದರೂ ಕೂಡ ಅದು ನಿಮಗೆ ಅನುಕೂಲಕರವಾದಂಥ ಒಂದು ಫಲಿತಾಂಶವನ್ನು ತರುತ್ತೆ. ಇನ್ನು ಮನೆ, ಸೈಟು, ಜಮೀನು ಇತ್ಯಾದಿ ವಿಚಾರಗಳಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ವ್ಯವಹಾರಗಳು ಕುದುರುತ್ತೆ. ಲೆಕ್ಕಾಚಾರ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಎಡರು ತೊಡರುಗಳು ಇರಬಹುದು, ಸ್ವಲ್ಪ ಸಮಸ್ಯೆಗಳು ಬರಬಹುದು. ಆದರೆ ಮಧ್ಯಾಹ್ನದ ನಂತರದಲ್ಲಿ ಬಹಳ ವಿಶೇಷವಾದಂಥ ಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಅದರಲ್ಲೂ ಮಹಾಯೋಗಗಳು ರೂಪುಗೊಳ್ತಾ ಇರುವಂಥ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಫಲವನ್ನು ಕಾಣ್ತೀರಿ. ಆದರೆ ಬೆಳಗಿನ ಅವಧಿಯಲ್ಲಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ. ಯಾವುದೇ ವಿಚಾರದಲ್ಲಿ ಯಾವುದೇ ವ್ಯಕ್ತಿಯ ಜೊತೆಯಲ್ಲಿ ಮಾತುಕತೆ ನಡೆಸುವಂಥದ್ದು, ವಾದ ಪ್ರತಿವಾದ, ಆರ್ಗ್ಯುಮೆಂಟ್ ಅನ್ನುವಂಥದ್ದಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಬೆಂಬಲ ನಿಮಗೆ ಚೆನ್ನಾಗಿದೆ. ಹಾಗಾಗಿನೇ ಮನಸ್ಸಿಗೆ ಒಂದು ಸ್ಥಿರತೆ, ಮನಸ್ಸಿನಲ್ಲಿ ಒಂದು ಆಸೆ, ನಾಳೆ ಹೇಗಿರಬೇಕು ಅನ್ನುವಂಥ ಲೆಕ್ಕಾಚಾರ, ಇವೆಲ್ಲವೂ ಕೂಡ ಈ ದಿನ ಧನಾತ್ಮಕವಾದಂಥ ಫಲಿತಾಂಶವನ್ನು ತರುತ್ತೆ. ಅಂದರೆ ತುಂಬ ಪಾಸಿಟಿವ್ ಆಗಿ ಇರ್ತೀರಿ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ನಿಮ್ಮ ಪ್ರಗತಿಯನ್ನು ಕಂಡು, ನಿಮ್ಮ ಅಭಿವೃದ್ಧಿಯನ್ನು ಕಂಡು ಕೆಲವರು ಹೊಟ್ಟೆ ಉರಿ ಪಡುವಂಥವರು ನಿಮ್ಮನ್ನು ದಿಕ್ಕು ತಪ್ಪಿಸ್ತಾರೆ, ದಾರಿ ತಪ್ಪಿಸ್ತಾರೆ. ಅಂಥ ಒಂದು ಪ್ರಯತ್ನ ಈ ದಿನ ಆಗ್ಬೋದು. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಹಿನ್ನೆಲೆಯನ್ನು ನೀವು ಗಮನಿಸಬೇಕು. ಅದರಂತೆ ನೀವು ಮುಂದುವರೆದರೆ ಖಂಡಿತ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಈ ದಿನ ವಿಶೇಷವಾಗಿ ನೀವು ಗುರುಗಳ ಆರಾಧನೆಯನ್ನು ಮಾಡಿ. ನಿಮಗೆ ಇಷ್ಟವಾದಂಥ ಗುರುಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಗುರುವಿನ ಮಾರ್ಗದರ್ಶನದಂತೆ ನಿಮಗೆ ಕೆಲಸಗಳು ಒಳ್ಳೆಯ ಗುರಿಯನ್ನು ತಲುಪುತ್ತೆ, ಒಳ್ಳೆಯ ಮಾರ್ಗ ನಿಮಗೆ ಒದಗಿ ಬರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭದ ದಿನ. ಯಾವುದೇ ಕೆಲಸಗಳಲ್ಲೂ ಕೂಡ ವಿಶೇಷವಾದಂಥ ಪ್ರಯತ್ನ ಇರುತ್ತೆ. ಹಾಗೆ ಆ ಪ್ರಯತ್ನಕ್ಕೆ ಮೀರಿದಂಥ ಫಲ ಕೂಡ ನಿಮಗೆ ಸಿಕ್ಕತ್ತೆ ಈ ದಿನದಲ್ಲಿ. ಹಾಗಾಗಿ ಬೇರೆಯವರು ಕಷ್ಟ ಅಂತ ಹೇಳಿ ಬಿಟ್ಟಿರುವಂಥ ಕೆಲಸಗಳನ್ನು ಜವಾಬ್ದಾರಿಯುತವಾಗಿ ಮಾಡುವಂಥ ಒಂದು ವಿಶೇಷ ದಿನ. ಹಾಗಾಗಿ ಜೀವನದಲ್ಲಿ ಈ ದಿನ ಸಂತೋಷ ಇಮ್ಮಡಿಯಾಗುವಂಥ ದಿನ. ಇದ್ದಕ್ಕಿದ್ದ ಹಾಗೆಯೇ ಕೆಲವೊಂದು ಹೊಸಬರ ಪರಿಚಯ ಆಗುವಂಥದ್ದು, ಹೊಸ ವ್ಯವಹಾರಗಳತ್ತ ಗಮನ ಹರಿಸುವಂಥದ್ದು ಕೂಡ ಇರುತ್ತೆ. ಆದಾಯದ ಮೂಲ ಈ ದಿನ ನಿಮಗೆ ಗೋಚರ ಆಗುವಂಥದ್ದು. ಒಂದು ಮೂಲದಿಂದ ಆದಾಯ ಅಲ್ಲ, 2 ಮೂಲದಿಂದ ಆದಾಯ ಬರುವಂಥ ಒಂದು ರಹದಾರಿ ನಿಮಗೆ ಸಿಕ್ಕತ್ತೆ ಈ ದಿನದಲ್ಲಿ. ಹಾಗಾಗಿ ಪ್ರಗತಿಯ ಹಾದಿ ತನ್ನಿಂದ ತಾನೇ ತೆರೆದುಕೊಳ್ಳುವಂಥದ್ದು ಕೂಡ ಈ ದಿನ ಕಾಣಿಸುತ್ತೆ. ಹಾಗೆ ನೀವು ವ್ಯಾಪಾರ ಮಾಡ್ತಾಯಿರಿ, ಸ್ವಂತ ಬಿಸ್ನೆಸ್ಸನ್ನು ಮಾಡ್ತಾಯಿರಿ. ಈ ದಿನ ನಿಮಗೆ ಲಾಭ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ. ಹಾಗೆ ನಿಮ್ಮ ಒಂದು ವ್ಯವಹಾರಗಳಿಗೆ ಪೂರಕವಾದಂಥ ಸಂಪನ್ಮೂಲಗಳನ್ನು ಬಹಳ ಚೆನ್ನಾಗಿ ಕ್ರೋಢೀಕರಣ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸಿದೆ, ಸಹೋದ್ಯೋಗಿಗಳ ಬೆಂಬಲ ಇದೆ, ಮೇಲಧಿಕಾರಿಗಳ ಒಂದು ಮಾರ್ಗದರ್ಶನ ಚೆನ್ನಾಗಿದೆ. ಹಾಗಾಗಿನೇ ಯಾವುದೇ ಸಮಸ್ಯೆ ಇಲ್ಲದೆ ನಿಮ್ಮ ಕೆಲಸಗಳನ್ನು ಮಾಡ್ತೀರಿ. ಹಾಗೆ ಈ ದಿನ ನಿಮ್ಮ ಆರೋಗ್ಯ ಕೂಡ ಬಹಳ ಚೆನ್ನಾಗಿದೆ. ಇದರಿಂದಲೇ ಕೆಲವೊಂದು ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ಹಾಗೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂಥ ಸಂದರ್ಭಗಳು ಬಹಳಷ್ಟಿದೆ ಈ ದಿನದಲ್ಲಿ. ಹಾಗೆ ಈ ದಿನ ಹಿರಿಯರ ಬಗ್ಗೆ ನಿಮ್ಮ ಕಾಳಜಿ, ಕಳಕಳಿ ನಿಮಗೆ ಹೆಚ್ಚಿನ ಗೌರವವನ್ನು ತರುತ್ತೆ. ಅವರ ಒಂದು ಶುಶ್ರೂಷೆ, ಅವರ ಆರೋಗ್ಯದ ಬಗ್ಗೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು, ಔಷಧೋಪಚಾರ, ಒಂದು
ಪ್ರಯಾಣ, ಪ್ರವಾಸ ಅಥವಾ ಖರ್ಚು ವೆಚ್ಚಗಳನ್ನು ಮಾಡುವಂಥದ್ದು, ಹಿರಿಯರ ಮೇಲೆ, ಇವೆಲ್ಲವೂ ಕೂಡ ಈ ದಿನ ನಿಮಗೆ ಧನಾತ್ಮಕವಾದಂಥ ಫಲಿತಾಂಶವನ್ನು ನೀಡುತ್ತೆ. ಈ ದಿನ ನವಗ್ರಹಗಳನ್ನು ಆರಾಧನೆ ಮಾಡೋದ್ರಿಂದ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉದ್ಯೋಗದಲ್ಲಿ ಹೆಚ್ಚಿನ ಭರವಸೆ ಇರುವಂಥ ದಿನ. ಕೆಲಸ ಅಂದರೆ ಇಷ್ಟ, ಕೆಲಸ ಅಂದರೆ ಆಸಕ್ತಿ, ಕೆಲಸ ಅಂದರೆ ಆಸೆ, ಜೊತೆಗೆ ಕೆಲಸದಿಂದ ಒಳ್ಳೆಯ ಫಲ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಮನಸ್ಸಿನಂತೆ ಮಹಾದೇವ. ಈ ದಿನ ನಿಮ್ಮ ಮನಸ್ಸು ಹೇಗಿರುತ್ತೋ ಅದೇ ರೀತಿಯ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ಮನಸ್ಸಿದ್ದರೆ ಒಳ್ಳೆಯದೇ ಆಗುತ್ತೆ. ಒಳ್ಳೆಯ ಜನ ನಿಮಗೆ ಸಿಗ್ತಾರೆ, ಒಳ್ಳೆಯ ಪ್ರೇರೇಪಣೆ ಆಗುತ್ತೆ. ಯಾರಿಗಾದರೂ ನೀವು ದ್ವೇಷ, ಅಸೂಯೆ ಇತ್ಯಾದಿಗಳಿಂದ ಜೀವನದಲ್ಲಿ ಈ ದಿನ ಒಂದು ಸೇಡನ್ನು ತೀರಿಸ್ಕೊಳ್ಳುವಂಥ ಮನೋಭಾವ ಇದ್ದರೆ ಅಂಥದ್ದೇ ಒಂದು ಸನ್ನಿವೇಶ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ಈ ದಿನದ ಜೀವನ ನಿಮಗೆ ಕನ್ನಡಿ ಇದ್ದಂತೆ. ನೀವು ಹೇಗಿದ್ದೀರೋ ಹಾಗೆ ಅದರ ಪ್ರತಿಫಲ ಕೂಡ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಈ ದಿನ ಹಣಕಾಸಿನ ವಿಚಾರದಲ್ಲಿ ಅದ್ಭುತವಾದಂಥ ಯಶಸ್ಸಿದೆ. ನೀವು ಅಂದುಕೊಂಡಂಥ ಕೆಲಸಗಳನ್ನು ಮಾಡ್ತೀರಿ. ಹಾಗೆ ಮನಸ್ಸಿಗೆ ವಿಚಾರಗಳು ಬಂದರೆ ಸಾಕು ಅದನ್ನು ಕಾರ್ಯರೂಪಕ್ಕೆ ಇಳಿಸ್ತೀರಿ. ಹಾಗಾಗಿ ಈ ದಿನ ವಿಶೇಷವಾದಂತಹ ಒಂದು ತಾಂತ್ರಿಕತೆ ಅನ್ನುವಂಥದ್ದು ಇದೆ. ಈ ಟೆಕ್ನಿಕಲ್ಲಾಗಿ ತುಂಬ ಸೌಂಡ್ ಆಗಿದ್ದೀರಿ. ಹಾಗಾಗಿ ಈ ಟೆಕ್ನಾಲಜಿಯನ್ನು ಉಪಯೋಗಿಸುವಂಥದ್ದು, ಈ ಮೆಕ್ಯಾನಿಕಲ್ಲಾಗಿ ಕೆಲವೊಂದು ಉಪಕರಣಗಳನ್ನು ದುರಸ್ತಿ ಮಾಡುವಂಥದ್ದು ಅಥವಾ ಯಾವುದೇ ವಿಚಾರಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ಅರ್ಥೈಸಿಕೊಳ್ಳುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಮಾಮೂಲಿ ದಿನ ಅಲ್ಲ, ವಿಶೇಷವಾದಂಥ ದಿನ. ಅದಕ್ಕಾಗಿಯೇ ಮಹಾಲಕ್ಷ್ಮಿಯ ಜೊತೆಗೆ ಮಹಾವಿಷ್ಣುವನ್ನು ಆರಾಧನೆ ಮಾಡುವಂಥದ್ದು, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡುವಂಥದ್ದು ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ಅನುಭವ ಆಗುವಂಥ ದಿನ. ನೋಡಿ, ಕೆಲಸ ಕಾರ್ಯಗಳಿಂದ ಆದಂಥ ಒಂದು ಸೋಲು, ನಷ್ಟ ನಿಮಗೆ ಒಳ್ಳೆಯ ಪಾಠವನ್ನು ಕಲಿಸಿದೆ. ಅದನ್ನು ಈ ದಿನ ಅಳವಡಿಸ್ಕೊಳ್ತೀರಿ. ಹಾಗೆ ಈ ದಿನ ಸಿಮಿಲರ್ ಆಗಿರುವಂಥ ಕೆಲವು ಸನ್ನಿವೇಶಗಳು ಬರುವಂಥದ್ದು ಇದೆ. ಅಲ್ಲಿ ಯಾವ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು, ಎಲ್ಲಿ ಎಡವುವಂಥ ಸಾಧ್ಯತೆಗಳಿದೆ, ಇವೆಲ್ಲವನ್ನೂ ಕೂಡ ನೀವು ಅನುಭವಕ್ಕೆ ತಂದುಕೊಳ್ತೀರಿ. ಹಾಗಾಗಿನೇ ಯಾವುದೇ ಒಂದು ದೊಡ್ಡ ಯೂನಿವರ್ಸಿಟಿ ಕಲಿಸಲಾಗದಂಥ ವಿಚಾರವನ್ನು ನಿಮಗೆ ನಿಮ್ಮ ಜೀವನ ಕಲಿಸಿದೆ. ಹಾಗಾಗಿನೇ ಅದರ ಸಾರವನ್ನು ಈ ದಿನ ಅನುಭವಿಸುವಂಥದ್ದು, ಅದನ್ನು ಅಳವಡಿಸ್ಕೊಂಡು ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥ ಪ್ರಯತ್ನ ಈ ದಿನ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಇರುವಂಥ ದಿನ. ಭಗವಂತನ ಸೇವೆ, ಆರಾಧನೆ, ಧ್ಯಾನ, ಪ್ರಾಣಾಯಾಮ ಇತ್ಯಾದಿಗಳನ್ನು ರೂಢಿಸ್ಕೊಳ್ಬೇಕು ಅನ್ನೋಂಥ ಮನಸ್ಥಿತಿ ಇದೆ. ಮನಸ್ಸು ತುಂಬ ಪಾಸಿಟಿವ್ ಆಗಿದೆ ಈ ದಿನ. ಹಾಗೆ ಸಮಾಜದಲ್ಲಿ ಗೌರವ ಸ್ಥಾನಮಾನಗಳು ಕೂಡ ಹೆಚ್ಚಾಗುವಂಥದ್ದು ಈ ದಿನದಲ್ಲಿರುತ್ತೆ. ನಿಮ್ಮ ಸಂಗಾತಿಯಿಂದ, ನಿಮ್ಮ ಪ್ರೀತಿ ಪಾತ್ರರಿಂದ ನೀವು ನಿರೀಕ್ಷೆ ಮಾಡಿರುವಂಥ ಯಾವುದೇ ರೀತಿಯ ಬೆಂಬಲವನ್ನು ಪಡ್ಕೊಳ್ತೀರಿ. ಎಲ್ಲ ರೀತಿಯಲ್ಲೂ ಕೂಡ ಅವರ ಒಂದು ಸಹಕಾರ ನಿಮಗೆ ಸಿಕ್ಕತ್ತೆ. ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತೆ. ಹಾಗಾಗಿನೇ ಕುಟುಂಬಕ್ಕಾಗಿ, ನಾಳಿನ ಭವಿಷ್ಯಕ್ಕಾಗಿ ಕುಟುಂಬಸ್ಥರ ಸೇರಿ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಸ್ವಲ್ಪ ಮಾತುಕತೆ ನಡೆಯುತ್ತೆ, ಚರ್ಚೆ, ವಾದ ವಿವಾದಗಳು ಆಗ್ಬೋದು. ಆದರೂ ಕೂಡ ಅದರ ಒಂದು ಫಲಿತಾಂಶ ನಾಳಿನ ದೃಷ್ಟಿಯಲ್ಲಿ ಬಹಳ ಉತ್ತಮ ಬೆಳವಣಿಗೆಯಾಗಿರುತ್ತೆ. ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರುವಂಥದ್ದು ಈ ದಿನದಲ್ಲಿದೆ. ಹಾಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನದ ಏಕಾದಶಿಯ ತಿಥಿ ಏನಿದೆ, ಇದು ಸ್ವಲ್ಪ ಮಿಶ್ರ ಫಲಗಳನ್ನು ತರುವಂಥ ಸಂದರ್ಭ ಇದೆ. ಹಾಗಾಗಿ ಬಹಳ ನಿಷ್ಠೆಯಿಂದ ಭಗವಂತನ ಸೇವೆಯಲ್ಲಿ ತೊಡಗುವಂಥ ಸಾಧ್ಯತೆಗಳಿದೆ. ಆದರೆ ಪರಿಸ್ಥಿತಿ ಆ ನಿಷ್ಠೆಯನ್ನು ಮುಂದುವರಿಸಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ನೀತಿ ನಿಯಮಗಳನ್ನು ಗಾಳಿಗೆ ತೂರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸಂಕಲ್ಪ ಮಾಡ್ಕೊಳ್ತೀರಿ, ಆದರೆ ಪರಿಸ್ಥಿತಿಯ ಒತ್ತಡದಿಂದ ಈ ದಿನದ ಏಕಾದಶಿಯ ವ್ರತಕ್ಕೆ ಭಂಗ ಬರುವಂಥದ್ದು ಇದೆ. ಇದು ನೀವು ಕೆಲಸಗಳನ್ನು ಆರಂಭ ಮಾಡುವಂಥದ್ದಕ್ಕೂ ಕೂಡ ಅನ್ವಯ ಆಗುವಂಥದ್ದು. ಒಳ್ಳೆಯ ಪ್ರಾರಂಭ ಇದೆ, ಗುಡ್ ಬಿಗಿನಿಂಗ್ ಇದೆ. ಆದರೆ ಅದನ್ನು ಮುಂದುವರಿಸೋದರಲ್ಲಿ ಅಡೆತಡೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಕೆಲಸಗಳು ಅರ್ಧಕ್ಕೆ ನಿಲ್ಲುವಂಥದ್ದು ಕೂಡ ಈ ದಿನ ಇದೆ. ಇದರಿಂದ ಖರ್ಚುಗಳು ಜಾಸ್ತಿ ಆಗುತ್ತೆ, ಸಮಯ ವ್ಯರ್ಥವಾಗುತ್ತೆ. ಜೊತೆಗೆ ನೀವು ಮಾಡುವಂಥ ಪ್ರಯಾಣ ಏನಿದೆ, ಪ್ರವಾಸ ಏನಿದೆ, ಅದು ಕೂಡ ಈ ದಿನ ನಿಮಗೆ ಸ್ವಲ್ಪ ದುಬಾರಿ.
ವಾಹನ ಕೈ ಕೊಡುತ್ತೆ. ವಾಹನ ದುರಸ್ತಿ ಆಗುವಂಥದ್ದು, ವಾಹನಕ್ಕಾಗಿ ಹೆಚ್ಚು ಅಥವಾ ಪ್ರಯಾಣಕ್ಕಾಗಿಯೇ ಹೆಚ್ಚು ಹಣವನ್ನು ಈ ದಿನ ಸುರಿಯಬೇಕಾದಂಥ ಪರಿಸ್ಥಿತಿ ಒದಗಿ ಬರ್ಬೋದು. ಇನ್ನು ಆರೋಗ್ಯ ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿನೇ ಕೆಲವೊಂದು ವಿಶೇಷ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಇರುತ್ತೆ. ಆಸಕ್ತಿಯನ್ನು ತಂದುಕೊಳ್ಬೇಕು ಅಂತ ಹೇಳಿದ್ರೆ ಗ್ರಹಗತಿಗಳು ನಿಮಗೆ ಬಿಡಲ್ಲ. ಹಾಗಾಗಿನೇ ಈ ದಿನ ಸಾಧಾರಣವಾದಂಥ ದಿನ, ವಿಷ್ಣುವನ್ನು ಆರಾಧನೆ ಮಾಡುವಂಥದ್ದು. ಹಾಗೆ ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ತುಳಸಿಯಿಂದ ಈ ದಿನ ಪೂಜೆ ಮಾಡಿ ವಿಷ್ಣುವನ್ನು, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಜಯದ ದಿನ. ಹಾಗಾಗಿ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅಪರೂಪಕ್ಕೆ ವಾತಾವರಣಗಳು ಬರುವಂಥದ್ದು. ಅಂಥ ಒಂದು ವಾತಾವರಣ, ಸನ್ನಿವೇಶ ಈ ದಿನ ನಿಮಗೆ ಒದಗಿ ಬರುತ್ತೆ. ಅದರ ಸಂಪೂರ್ಣ ಪ್ರಯೋಜನವನ್ನು ಪಡ್ಕೊಳ್ಳಿ. ಹಾಗೆ ಈ ದಿನ ಉದ್ಯೋಗಸ್ಥರಿಗೆ ಎಲ್ಲ ಕಡೆ ಜಯಪ್ರಾಪ್ತಿಯಾಗತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು, ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಕೆಲಸದ ವೈಖರಿ 4 ಜನರಿಗೆ ಇಷ್ಟ ಆಗುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಮಾತು ಕೂಡ ಕೆಲವರ ಗಮನವನ್ನು ಸೆಳೆಯುವಂಥದ್ದು ಆಗುತ್ತೆ. ಹಾಗೆ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ನಡುವೆ ಪ್ರೀತಿ ಪ್ರೇಮ ಎಷ್ಟಿದೆ ಅನ್ನುವಂಥದ್ದನ್ನು ಸಾಬೀತುಪಡಿಸಲಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥ ದಿನ. ಹಾಗಾಗಿ ಮುಕ್ತವಾದಂಥ ಮಾತುಕತೆ ಇದೆ. ಮುಕ್ತವಾಗಿ ನಿಮ್ಮ ಒಂದು ಬಯಕೆಗಳನ್ನು ಹಂಚಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಹಣಕಾಸಿನ ಲಾಭ ಬಹಳ ಚೆನ್ನಾಗಿ ಆಗುತ್ತೆ. ನಿಮ್ಮ ವ್ಯಾಪಾರ ನಿಮ್ಮ ಕೈ ಹಿಡಿಯುತ್ತೆ. ಬರಬೇಕಾಗಿರುವಂಥ ಬಾಕಿ ಹಣ ಯಾವುದೋ ರೂಪದಲ್ಲಿ ನಿಮಗೆ ವಾಪಸ್ಸು ಬರುತ್ತೆ. ಇನ್ನು ನಿಮ್ಮ ಬೆಂಬಲಕ್ಕೆ ಜನ ನಿಮ್ಮ ಸುತ್ತಮುತ್ತ ಇದ್ದಾರೆ, ನಿಮ್ಮ ಬಂಧುಗಳಿದ್ದಾರೆ, ಮಿತ್ರರಿದ್ದಾರೆ, ಹಿತೈಷಿಗಳಿದ್ದಾರೆ. ಹಾಗಾಗಿನೇ ಈ ದಿನ ದೀರ್ಘಕಾಲದವರೆಗೆ ವಿಶೇಷವಾದಂಥ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ನಿಮ್ಮಲ್ಲಿರುತ್ತೆ. ತುಂಬ ಎನರ್ಜಿ ಇದೆ, ಆತ್ಮವಿಶ್ವಾಸ ಈ ದಿನ ಬಹಳಷ್ಟು ಮಟ್ಟಿಗೆ ಚೆನ್ನಾಗಿದೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ವೈಚಾರಿಕವಾಗಿ ನೀವು ಯೋಚನೆ ಮಾಡಬೇಕಾಗತ್ತೆ. ಪ್ರಾಕ್ಟಿಕಲ್ ಆಗಿದ್ದರೆ 100ಕ್ಕೆ 100ರಷ್ಟು ಫಲಿತಾಂಶ ಈ ದಿನ ಬಹಳ ವಿಶೇಷವಾಗಿ ನಿಮಗೆ ಕೂಡಿ ಬರುತ್ತೆ. ಹಾಗೆ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉತ್ತಮ ಫಲಗಳು ಸಿಕ್ಕುವಂಥ ದಿನ. ಅಂದರೆ ಫಲಿತಾಂಶ ಚೆನ್ನಾಗಿದೆ, ಎಲ್ಲವೂ ಕೂಡ ಸಕಾರಾತ್ಮಕವಾಗಿರುತ್ತೆ. ಅಲ್ಲೊಮ್ಮೆ ಇಲ್ಲೊಮ್ಮೆ ನಿಮಗೆ ಸ್ವಲ್ಪ ಬೇಸರ ಆಗ್ಬೋದು. ಒಟ್ಟಾರೆ ಈ ದಿನದ ಬದುಕು ನಿಮಗೆ ಸಂತೋಷವನ್ನು ತರುತ್ತೆ. ಹಾಗೆ ಕೆಲವು ವಿವಾದಗಳು ಪರಿಹಾರದತ್ತ ಸಾಗುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಇದ್ದೀರಿ, ಅದಕ್ಕೆ ಒಂದು ಉತ್ತರ ರೂಪದಲ್ಲಿ ಈ ದಿನ ಪರಿಹಾರ ನಿಮಗೆ ಸಿಕ್ಕತ್ತೆ. ಎಲ್ಲೋ ದೂರದಲ್ಲಿ ಮರೀಚಿಕೆಯಂತೆ ಇದ್ದಂತಹ ಒಂದು ಆಸೆ ಈ ದಿನ ಈಡೇರುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ, ಅದರ ಬಗ್ಗೆ ಒಂದು ಪ್ರಯತ್ನ ಮಾಡಲಿಕ್ಕೆ ಹೊಸ ಹೊಸ ಅವಕಾಶಗಳು ಸಿಕ್ಕುವಂಥ ದಿನ. ಇನ್ನು ಈ ದಿನ ಹೊಸ ವಿಚಾರಗಳಲ್ಲಿ ಆಸಕ್ತಿ ಜಾಸ್ತಿ. ಹೊಸ ವ್ಯಕ್ತಿಯ ಪರಿಚಯ ಆದರೆ ಅಲ್ಲಿ ಆಸಕ್ತಿ ಇದೆ. ಹೊಸದಾಗಿ ಒಂದು ವಸ್ತು ಸಿಕ್ಕಿದ್ರೆ ಅದರಲ್ಲಿ ಒಂದು ಆಸಕ್ತಿ ಇದೆ. ತುಂಬ ಕ್ಯೂರಿಯಾಸಿಟಿ ಇರುವಂಥ ದಿನ ಇದು. ಹಾಗಾಗಿ ನಿಮ್ಮ ಕುತೂಹಲವನ್ನು ತಣಿಸುವಂಥದ್ದು ಈ ದಿನ. ಕೆಲವು ವಿದ್ಯಮಾನಗಳು ಪೂರಕವಾಗಿ ಕೆಲಸ ಮಾಡುತ್ತೆ. ಹಾಗೆ ಈ ದಿನ ಬೆಲೆ ಬಾಳುವಂಥ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಇದೆ. ಆದರೆ ಈ ಬೆಲೆ ಬಾಳುವಂಥ ವಸ್ತುಗಳು ಈಗಾಗಲೇ ಮನೆಯಲ್ಲಿದ್ದರೆ, ಒಡವೆ ವಸ್ತ್ರಗಳಾಗಲಿ ದಾಖಲೆ ಪತ್ರಗಳಾಗಲಿ, ಅದನ್ನು ಸ್ವಲ್ಪ ಜೋಪಾನ ಮಾಡಿಕೊಳ್ಳಿ. ಈ ದಿನ ಎಲ್ಲೋ ಒಂದು ಕಡೆ ನಿಮ್ಮ ಕೆಲಸದ ಉತ್ಸಾಹದಲ್ಲಿ, ಓಡಾಟದಲ್ಲಿ ಅದನ್ನು ಎಲ್ಲೋ ಇಟ್ಟು ಮರೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ಈ ಸಣ್ಣ ಪುಟ್ಟ ದುರಸ್ತಿ ಕೆಲಸಗಳನ್ನು ಮಾಡುವಂಥದ್ದು, ಇದು ನಿಮಗೆ ತೃಪ್ತಿಯನ್ನು ತರುತ್ತೆ. ಮನೆಯಲ್ಲಿ ಆಗಬೇಕಾಗಿರುವಂಥ ಕೆಲವು ಮಾರ್ಪಾಡುಗಳಾಗಲಿ ಬದಲಾವಣೆಗಳಾಗಲಿ, ಅದಕ್ಕೆ ಈ ದಿನ ಬದ್ಧರಾಗಿರ್ತೀರಿ. ಇದು ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ತರುವಂಥ ಸಂದರ್ಭ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳೇನಾದರೂ ಇದ್ದರೆ ಅಲ್ಲಿ ಯಶಸ್ಸು ಸಿಕ್ಕತ್ತೆ. ಯಾವುದೇ ರೀತಿಯ ಸ್ಪರ್ಧೆಗಳಲ್ಲೂ ಕೂಡ ಜಯಗಳಿಸ್ತೀರಿ. ಒಳ್ಳೆ ಕಾಂಪಿಟೇಟಿವ್ ಸ್ಪಿರಿಟ್ ಇರುವಂಥ ದಿನ ಇದು. ಹಾಗಾಗಿನೇ ಈ ದಿನವನ್ನು ಸಮರ್ಥ ದಿನವನ್ನಾಗಿ ಬದಲಾವಣೆ ಮಾಡ್ಕೊಳ್ತೀರಿ. ಭವಿಷ್ಯದ ದೃಷ್ಟಿಯಲ್ಲಿ ಈ ದಿನ ಬಹಳ ಮಹತ್ವದ ದಿನ ಆಗುತ್ತೆ ನಿಮಗೆ. ವಿಷ್ಣುವನ್ನು ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ
ಈ ದಿನದ ಏಕಾದಶಿಯ ದಿನ ಮಿಶ್ರ ಫಲಗಳನ್ನು ತಂದರೂ ಕೂಡ ನಿಮ್ಮ ಚರ್ಚೆ ಫಲಪ್ರದವಾಗುತ್ತೆ, ನಿಮ್ಮ ಮಾತು ನಿಮ್ಮ ಹಿಡಿತದಲ್ಲಿರುತ್ತೆ. ಹಾಗಾಗಿನೇ ಈ ದಿನ ಕೆಲವು ವಿಚಾರಗಳಲ್ಲಿ ಪ್ರಭುತ್ವವನ್ನು ಸಾಧಿಸುವಂಥದ್ದು ಇದೆ. ಹಾಗಾಗಿ ನಿಮ್ಮ ಅಧಿಕಾರ, ನಿಮ್ಮ ದರ್ಪ, ನಿಮ್ಮ ಯಾವುದೇ ರೀತಿಯ ಆಗ್ರಹ, ಒತ್ತಡ, ಒತ್ತಾಯ ಇವೆಲ್ಲವೂ ಕೂಡ ನಿಮಗೆ ಮೆಟೀರಿಯಲೈಸ್ ಆಗುತ್ತೆ. ಅಂದುಕೊಂಡಂಥ ಕೆಲಸಕ್ಕೆ ಈ ರೀತಿಯ ಬಲವಂತ ಏನಿದೆ ಅದು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ವ್ಯವಹಾರಗಳು ಸ್ವಂತ ನಿರ್ಧಾರಗಳ ಮೇಲೆ ಆಧರಿಸಿರುವಂಥದ್ದು. ಹಾಗಾಗಿ ಬೇರೆಯವರ ಮಾತನ್ನು ಕೇಳಿ ಈ ದಿನ ತಪ್ಪು ದಾರಿ ಹಿಡಿಬೇಡಿ. ನಿಮಗೆ ನಿಮ್ಮ ವಿವೇಚನೆಗೆ ಬಿಟ್ಟಂಥದ್ದು, ನಿಮ್ಮ ಅನುಭವಕ್ಕೆ ಬಂದಂತಹ ದಾರಿ ಏನಿದೆ ಅದರಲ್ಲಿ ಕ್ರಮಿಸುವಂಥದ್ದು ಬಹಳ ಮುಖ್ಯ. ಈ ಒಂದು ತೀರ್ಮಾನವನ್ನು ನೀವು ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಆರೋಗ್ಯ ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಒಂದು ವ್ಯವಹಾರಗಳಾಗಲಿ, ಚಟುವಟಿಕೆಗಳಾಗಲಿ, ಪ್ರಯಾಣ, ಪ್ರವಾಸ ಇದರ ಬಗ್ಗೆ ಕೂಡ ಕೆಲವು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಮುಂದುವರಿರಿ. ಇನ್ನು ಈ ದಿನದಲ್ಲಿ ಸ್ತ್ರೀಯರಿಗಾಗಿ ಮಾಡುವಂಥ ಕೆಲಸ ಕಾರ್ಯಗಳು ಸ್ವಲ್ಪ ಅನಾನುಕೂಲತೆಯಿಂದ ಕೂಡಿರುತ್ತೆ. ಎಲ್ಲೋ ಒಂದು ಕಡೆ ಅಪವಾದ ಬರುವಂಥದ್ದು, ಎಲ್ಲೋ ದೋಷಾರೋಪಣೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನಿಮ್ಮದಲ್ಲದ ತಪ್ಪಿಗೆ ಈ ದಿನ ನೀವು ಬಲಿಪಶು ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ, ಮನಸ್ಸನ್ನು ಸುಸ್ಥಿತಿಯಲ್ಲಿಟ್ಕೊಳ್ಳಿ. ಏನೇ ಬಂದರೂ ಕೂಡ ಅದಕ್ಕೆ ಹೆದರಬೇಡಿ. ಇವತ್ತಲ್ಲ ನಾಳೆ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಭಗವಂತನ ಮೇಲೆ ನಂಬಿಕೆ ಇಡಿ, ವಿಶ್ವಾಸ ಇಡಿ. ನಿಮ್ಮ ಮನೆ ದೇವರನ್ನು ಈ ದಿನ ಆರಾಧನೆ ಮಾಡಿ, ಪೂಜೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದ ಉದ್ಯೋಗ ಸ್ಥಾನದಲ್ಲಿ ಸ್ವಲ್ಪ ಒತ್ತಡಗಳು ಇರುತ್ತೆ. ಅದರಲ್ಲೂ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅನುಭವದ ಕೊರತೆ ಇದೆ. ಎಲ್ಲೋ ಒಂದು ಕಡೆ ಅಸ್ಪಷ್ಟತೆ ಅನ್ನುವಂಥದ್ದು ಇದೆ, ಕ್ಲಾರಿಟಿ ಕಡಿಮೆ. ಹಾಗಾಗಿ ಕೆಲಸಗಳನ್ನು ಹೇಗೆ ಆರಂಭ ಮಾಡಬೇಕು, ಯಾವಾಗ ಪ್ರಾರಂಭ ಮಾಡಬೇಕು ಅನ್ನೋಂಥದ್ರಲ್ಲಿ ನಿಮ್ಮಲ್ಲಿ ಒಮ್ಮತ ಇಲ್ಲ. ಹಾಗಾಗಿ ನಿಮ್ಮದೇ ಆದಂಥ ದ್ವಂದ್ವ ಮನಸ್ಸುಗಳೇನಿದೆ, ಒಂದು ಬೇಕು ಅಂದರೆ ಇನ್ನೊಂದು ಬೇಡ ಅನ್ನತ್ತೆ. ಹಾಗಾಗಿನೇ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಸಾಮರಸ್ಯವನ್ನು ತಂದುಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಮನರಂಜನಾ ಕಾರ್ಯಕ್ರಮದಲ್ಲಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಭಾಗವಹಿಸುವಂಥದ್ದು ಕೂಡ ಇದೆ. ಆದರೆ ಯಾವುದೇ ವಿಚಾರದಲ್ಲೂ ಕೂಡ ಒಂದು ಚೌಕಟ್ಟಿರಲಿ, ಒಂದು ಲಿಮಿಟನ್ನು ಮೀರಿ ಹೋಗಬೇಡಿ ಈ ದಿನ. ಏಕೆಂದರೆ ನಿಮ್ಮ ಸ್ನೇಹಿತರಾಗಲಿ ಅಥವಾ ನಿಮ್ಮ ಬಂಧುಗಳಾಗಲಿ ಈ ದಿನ ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇನ್ನು ಈ ದಿನದ ಏಕಾದಶಿ ನಿಮಗೆ ಜಯವನ್ನು ತಂದುಕೊಡುತ್ತೆ. ಆದ್ದರಿಂದಲೇ ಈ ಏಕಾದಶಿಯ ವ್ರತವನ್ನು ಯಾರು ಅನುಸರಣೆ ಮಾಡ್ತಾರೆ ಅವರಿಗೆ ಮಾನಸಿಕವಾದ ತೃಪ್ತಿ ಇದೆ, ಸಂತೃಪ್ತಿ ಇದೆ, ನೆಮ್ಮದಿ ಇದೆ, ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕತ್ತೆ ಅನ್ನುವಂಥ ಭರವಸೆ ಇದೆ. ಎಲ್ಲದಕ್ಕೂ ಮಿಗಿಲಾಗಿ ಈ ದಿನ ಆತ್ಮವಿಶ್ವಾಸ ಚೆನ್ನಾಗಿದೆ. ಒಳ್ಳೆಯ ಕೆಲಸಗಳನ್ನು ಮಾಡುವಂಥವ್ರಿಗೆ ಯಾವಾಗಲೂ ಕೂಡ ಜಯ ಕಟ್ಟಿಟ್ಟ ಬುದ್ಧಿ. ಹಾಗಾಗಿ ಈ ದಿನದ ಕೆಲಸಗಳನ್ನು ಬಹಳ ಧನಾತ್ಮಕವಾಗಿ ಆಲೋಚನೆ ಮಾಡಿ ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2.